ಸೊ ಇವತ್ತೇನು ಮಾಡೋಣ ಅಂದ್ರೆ ಸಿಂಪಲ್ ಅರೇ ಟೆಕ್ನಿಕ್ಸ್ ಹೇಳ್ಕೊಡ್ತೀನಿ. ಓಕೆ, ಸೊ ಬೇಸಿಕಲಿ ಅರೇ ಅಂದ್ರೆ ನೀವು ಇಲ್ಲಿವರೆಗೆ ಏನು ಮಾಡಿದ್ವಿ, ನಾವು ವೇರಿಯೇಬಲ್ಸ್ ಯೂಸ್ ಮಾಡಿದ್ವಲ್ಲ, ಇಂಟೀಜರ್ ವೇರಿಯೇಬಲ್ಲು, ಸ್ಟ್ರಿಂಗ್ ವೇರಿಯೇಬಲ್ಲು ಆ ಥರ. ಓಕೆ, ಸೊ ಅದ್ರೊಳಗೆ ಏನು ಮಾಡ್ತದೆ ನಿನಗೆ, ಫಾರ್ ಎಕ್ಸಾಂಪಲ್ ನಾನು ಒಂದು ಇಂಟೀಜರ್ ಎ ಅಂತ ಡಿಕ್ಲೇರ್ ಮಾಡಿದ್ರೆ, ನೀವು ಆ ಆ ಎ ಏನದ, ಇಟ್ ಇಸ್ ಅ ವೇರಿಯೇಬಲ್. ಸೊ ಅದ್ರೊಳಗೆ ನೀನು ಏನು ಮಾಡ್ಬೋದು, ಒಂದು ಸಿಂಪಲ್ ಇಂಟೀಜರ್ ನಂಬರ್ ಸ್ಟೋರ್ ಮಾಡ್ಬೋದು. ಓಕೆ, ಅಥವಾ ನಾ ಸ್ಟ್ರಿಂಗ್ ನೇಮ್ ಅಂತೇಳಿ ವೇರಿಯೇಬಲ್ ಡಿಕ್ಲೇರ್ ಮಾಡಿದ್ರೆ, ಆ ನೇಮ್ ಒಳಗಡೆ ನಾನು ಒಂದು ಸ್ಟ್ರಿಂಗ್, ಒಂದು ವರ್ಡ್ ಅಥವಾ ಒಂದು ಲೈನು ಈ ಥರ ಸ್ಟೋರ್ ಮಾಡ್ಬೋದು. ಓಕೆ, ಬಟ್ ಕೆಲವೊಂದು ಸಲ ಏನಾಗ್ತದೆ ಅಂತಂದ್ರೆ ನಮ್ಗೆ, ಫಾರ್ ಎಕ್ಸಾಂಪಲ್ಲು ಈಗ 10 ನಂಬರ್ಸ್ ಅವಪ್ಪ, ಸೊ 10 ನಂಬರ್ಸ್ ಒಳಗೆ ಮ್ಯಾಕ್ಸಿಮಮ್ ಫೈಂಡ್ ಔಟ್ ಮಾಡಬೇಕು. ಓಕೆ, ಅಥವಾ 100 ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರ ನೇಮನ್ನು ಸ್ಟೋರ್ ಮಾಡಬೇಕು. ಓಕೆ, ಸೊ ಈ ಥರ ರಿಕ್ವೈರ್ಮೆಂಟ್ ಇರ್ತದೆ. ಅಂದ್ರೆ ಏನಿರ್ತದೆ ಅಲ್ಲಿ, ಡೇಟಾ ಏನಿರ್ತದಲ್ಲ ಒಂದೇ ಇರಂಗಿಲ್ಲ, ಅಂದ್ರೆ ಗ್ರೂಪ್ ಆಫ್ ಡೇಟಾ ಇರ್ತದೆ. ಓಕೆ, 10 ನಂಬರ್ಸು, 50 ನಂಬರ್ಸು, 100 ನೇಮ್ಸು. ಓಕೆ, ಸೊ ಈ ಥರ. ಸೊ ಯಾವಾಗ ನಿನಗೆ ಗ್ರೂಪ್ ಆಫ್ ಡೇಟಾ ಬರ್ತದ, ಬಟ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ಗ್ರೂಪ್ ಆಫ್ ಸಿಮಿಲರ್ ಡೇಟಾ ಇರಬೇಕು. ಅಂದ್ರೆ ಇಂಟೀಜರ್ ನಂಬರ್ಸೇ ಇರಬೇಕು, ಅಥವಾ ನೇಮ್ಸೇ ಇರಬೇಕು ಸ್ಟ್ರಿಂಗ್ ಟೈಪು, ಅಥವಾ ಮಲ್ಟಿಪಲ್ ಕ್ಯಾರೆಕ್ಟರ್ಸ್ ಇರ್ಬೋದು. ಓಕೆ, ಬಟ್ ಸೇಮ್ ಟೈಪ್ ಇರಬೇಕು. ಓಕೆ, ಅಂದ್ರೆ ಇಂಟೀಜರ್ ನಂಬರು, ನೇಮು ಮತ್ತೆ ಫ್ಲೋಟಿಂಗ್ ಪಾಯಿಂಟ್ ನಂಬರ್ನ ಒಂದು ಗ್ರೂಪ್ ಮಾಡ್ಲಿಕ್ಕೆ ಬರಲ್ಲ. ಓಕೆ, ಸೊ ಈ ಥರ ಗ್ರೂಪ್ಸಿಗೆ ನಾವೇನಂತೀವಿ, ಅರೇಸ್ ಅಂತೀವಿ. ಓಕೆ, ಎನಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಸಿ ತಗೋ, C++ ತಗೋ, ಪೈಥಾನ್ ತಗೋ, ಎಲ್ಲೇ ಹೋದ್ರೂ ನಿನಗೆ ಅರೇ ಅಥವಾ ಲಿಸ್ಟ್, ಪೈಥಾನ್ ಒಳಗೆ ಲಿಸ್ಟ್ ಅಂತ ಅಂತೀವಿ. ಸೊ ಅರೇಸ್ ಅಥವಾ ಲಿಸ್ಟ್ ಏನದಲ್ಲ, ಬೇಸಿಕಲಿ ನಿನಗೆ ಗ್ರೂಪ್ ಆಫ್ ಎಲಿಮೆಂಟ್ಸ್. ಓಕೆ, ಬಟ್ ಒನ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ, ಜಾವಾ ಆಗಲಿ C++ ಆಗಲಿ, ಈ ಗ್ರೂಪ್ ಒಳಗೆ ಎಲ್ಲ ಎಲಿಮೆಂಟ್ಸು ನಿನಗೆ ಸೇಮ್ ಟೈಪ್ ಇರಬೇಕು. ಓಕೆ, ಬೇರೆ ಬೇರೆ ಟೈಪ್ ಅಲ್ಲ, ಪೈಥಾನ್ ಒಳಗೆ ಏನದಲ್ಲ, ನಿನಗೆ ಬೇರೆ ಬೇರೆ ಟೈಪ್ ಮಿಕ್ಸ್ನು ಅಲೋ ಮಾಡ್ತದೆ. ಓಕೆ, ಪೈಥಾನ್ ಲಿಸ್ಟ್ ಒಳಗೆ ನೀನು ಮಲ್ಟಿಪಲ್ ಟೈಪ್ಸ್ ಹಾಕ್ಬೋದು. ಬಟ್ ಜಾವಾ ಒಳಗೆ ಏನಂತಂದ್ರೆ ಕಂಪಲ್ಸರ್ಲಿ ನೀನು ಸೇಮ್ ಟೈಪೇ ಯೂಸ್ ಮಾಡ್ಕೋಬೇಕು. ಓಕೆ, ಸೊ ಅದನ್ನೇನಪ್ಪ ಅಂದ್ರೆ ಯಾವ ಥರ ಡಿಕ್ಲೇರ್ ಮಾಡಬೇಕು, ನಿನಗೆ ಮೋಸ್ಟ್ ಆಫ್ ದ ಟೆಕ್ನಿಕಲ್ ಇಂಟರ್ವ್ಯೂ ಒಳಗೆ ಮೆಜಾರಿಟಿ ನಿನಗೆ ಅರೇ ಮೇಲೆ ಬರೋ ಚಾನ್ಸಸ್ ಇರ್ತಾವೆ. ಓಕೆ, ಯಾಕಂತಂದ್ರೆ ನಿನಗೆ ಎನಿ ಪ್ರಾಬ್ಲಮ್ ನಿನಗೆ ಕೊಟ್ಟರು ಅಂತಂದ್ರೆ ಅದು ಮೋಸ್ಟ್ಲಿ ಬೇಸ್ಡ್ ಆನ್ ಗ್ರೂಪ್ ಆಫ್ ಎಲಿಮೆಂಟ್ಸ್ ಇರ್ತದೆ. ಓಕೆ, ಸೊ ಅದಕ್ಕೇನಂತಂದ್ರೆ ಅರೇ ಕಾನ್ಸೆಪ್ಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನಾ ಏನು ಮಾಡ್ತೀನಿ ಈಗ, ಜಸ್ಟ್ ಒಂದು ಸಿಂಪಲ್ ಅರೇ ಡಿಫೈನ್ ಮಾಡೋದು, ಯಾವ ಥರ ಡಿಫೈನ್ ಮಾಡ್ಬೋದು. ಸೊ ಲೆಟ್ಸ್ ಸೇ ಇಟ್ ಈಸ್ ಡೇ 4. ಒಂದು ಫಸ್ಟ್ ನ್ಯೂ ಕ್ಲಾಸು ಅರೇ 01 ಅಂತ. ಓಕೆ, ಸೊ ಇದ್ರೊಳಗೆ ಏನಂದ್ರೆ ಫಸ್ಟ್ ಒಂದು ಇಂಟೀಜರ್ ಗ್ರೂಪ್ ಆಫ್ ನಂಬರ್ ತಗೋತೀನಿ ನಾನು, ಒಂದು ಇಂಟೀಜರ್ ಅರೇನ ಹೆಂಗೆ ಡಿಕ್ಲೇರ್ ಮಾಡಬೇಕು. ಓಕೆ, ಸೊ ಡಿಫ್ರೆಂಟ್ ವೇಸ್ ಅವ. ಓಕೆ, ಸೊ ಒನ್ಸ್ ಸಿಂಗಲ್ ವೇ, ಯಾವಾಗ ನಿನ್ನ ಹತ್ರ ಅರೇದ್ ಡೇಟಾ ಅವೈಲೇಬಲ್ ಅದ, ಫಾರ್ ಎಕ್ಸಾಂಪಲ್ ನಿನ್ನ ಹತ್ರ ಈಗ ನಾನು ರೈಟ್ ಎ ಪ್ರೋಗ್ರಾಮ್ ಟು ಸ್ಟೋರ್ 5 ನಂಬರ್ಸ್, ಓಕೆ ಅಂತ ಕೊಟ್ಟೆ ಅಂತಿಟ್ಟು. ಸೊ ಆ 5 ನಂಬರ್ಸ್ ಏನವಲ್ಲ, ನಿನಗೇನಪ್ಪ ಅಂತಂದ್ರೆ ಆಲ್ರೆಡಿ ಗೊತ್ತಿತ್ತು ಅಂತಂದ್ರೆ ಯಾವ ಥರ ಡಿಕ್ಲೇರ್ ಮಾಡಬೇಕು. ಒಂದ್ ವೇಳೆ ಗೊತ್ತಿದ್ದಿಲ್ಲಪ್ಪ ಅಂದ್ರೆ ಫಸ್ಟ್ ಬರೀ ಡಿಕ್ಲೇರ್ ಮಾಡ್ಕೊಂಡು ಆಮೇಲೆ ನಾ ಇನ್ಪುಟ್ ತಗೋತೀನಿ, ಯೂಸರ್ ಯಾವ ಇನ್ಪುಟ್ ಕೊಡ್ತಾರ ಅದ್ರ ಪ್ರಕಾರ ನಾ ಸ್ಟೋರ್ ಮಾಡ್ಕೋತೀನಿ ಅಂದ್ರೆ ಯಾವ ಥರ ಮಾಡಬೇಕು. ಓಕೆ, ಸೊ ಅದು ಇದು ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಈಗ ನಿನಗೆ ಪ್ರೋಗ್ರಾಮ್ ಏನದ, ರೈಟ್ ಎ ಪ್ರೋಗ್ರಾಮ್ ಟು ಸ್ಟೋರ್ 2 ನಂಬರ್ಸ್ ಅಂತ ಇತ್ತು ಅಂತ ಇಟ್ಕೋ. ಅವಾಗ ನಾರ್ಮಲಿ ನೀ ಏನು ಮಾಡ್ತೀವಿ, ಸಿಂಪಲ್ ಆಗಿ ಎ ಮತ್ತು ಬಿ ಅಂತ ಹೇಳಿ ಡಿಕ್ಲೇರ್ ಮಾಡ್ಕೊಂಡ್ಬಿಡ್ತಿದೆ. ಓಕೆ, ಯಾಕಂದ್ರೆ ಎರಡೇ ಅವಾಗ ಗೊತ್ತದ ನನಗೆ. ಆಮೇಲೆ ನೀನೇನದ ಎ ಈಕ್ವಲ್ ಟು ಲೆಟ್ಸ್ 10, ಓಕೆ, ಬಿ ಈಕ್ವಲ್ ಟು 30, ನಿನಗೆ ಗೊತ್ತಿದ್ದಿದ್ದು. ಆಮೇಲೆ ಅದ್ರ ಮೇಲೆ ಆಪ್ರೇಟ್ ಮಾಡ್ತೀವಿ. ಓಕೆ, ಇಲ್ಲೇನಿತ್ತು, ಫೈನೈಟ್ ಅಂದ್ರೆ ವೆರಿ ಸ್ಮಾಲ್ ಸೆಟ್ ಇತ್ತು, ಎರಡೇ ನಂಬರು ಅಥವಾ ಮೂರೇ ನಂಬರು. ಸೊ ನೀವು ವೇರಿಯೇಬಲ್ ಡಿಕ್ಲೇರ್ ಮಾಡ್ಬೋದು. ಈಗ ನಾನು 10 ನಂಬರ್ಸ್ ಅಂದ್ರೆ 10 ವೇರಿಯೇಬಲ್ ಡಿಕ್ಲೇರ್ ಮಾಡ್ಲಿಕ್ಕೆ ಆಗಲ್ಲ. ಅಥವಾ ನಾನು 100 ನಂಬರ್ಸು ಸ್ಟೋರ್ ಮಾಡ್ಕೋಬೇಕು ನೀನು, ಆಮೇಲೆ ಆ 100 ನಂಬರ್ಸ್ ಒಳಗೆ ನೀನು ಒಂದು ಆಪರೇಷನ್ ಮಾಡಬೇಕು, ಲೈಕ್ ಫೈಂಡ್ ಔಟ್ ಮ್ಯಾಕ್ಸು ಆ ಥರ ಏನಾರ ಮಾಡಬೇಕು ಅಂದ್ರೆ ನೀನು 100 ನಂಬರ್ಸ್ ಏನದಲ್ಲ, ನೀನು 100 ಡಿಫ್ರೆಂಟ್ ವೇರಿಯೇಬಲ್ಸ್ ಮಾಡ್ಲಿಕ್ಕೆ ಬರಂಗಿಲ್ಲ. ಓಕೆ, ಸೊ ಅದಕ್ಕೆ ನಾವೇನು ಮಾಡ್ತೀವಿ ಅಂತಂದ್ರೆ ಗ್ರೂಪ್ ಆಫ್ ಎಲಿಮೆಂಟ್ಸ್ ಅಂತ ತಗೋತೀವಿ, ಅಲ್ಲಿ ನಿನಗೆ ಅರೇ ಯೂಸ್ ಆಗ್ತದೆ. ಓಕೆ, ಸೊ ಅರೇನ ಯಾವ ಥರ ಡಿಕ್ಲೇರ್ ಮಾಡ್ಬೇಕಂದ್ರೆ, ಫಸ್ಟ್ ಆಫ್ ಆಲ್ ಒಂದು ಇಂಪಾರ್ಟೆಂಟ್ ಥಿಂಗ್ ಗೊತ್ತಿರಬೇಕೇನಂತಂದ್ರೆ ಅರೇ ಒಳಗೆ ಸೇಮ್ ಟೈಪ್ ಆಫ್ ಡೇಟಾನೇ ಸ್ಟೋರ್ ಮಾಡ್ಬೋದು.
ಓಕೆ, ಆ್ಯಂಡ್ ಅದು ಯಾವ ಟೈಪ್ ಆಫ್ ಡೇಟಾ ಅಂತ ನಿನಗೆ ಗೊತ್ತಿರಬೇಕು ಡಿಕ್ಲರೇಷನ್ ಮಾಡಲಿಕ್ಕೆ. ಲೈಕ್ ಇಂಟೀಜರ್ ಅರೇ ಅದನ, ಅಥವಾ ಸ್ಟ್ರಿಂಗ್ ಅರೇ ಇರ್ತದ, ಫ್ಲೋಟಿಂಗ್ ಪಾಯಿಂಟ್ ಅರೇ ಇರ್ತದ, ಅದು ಗೊತ್ತಿರಬೇಕು. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾನು ಇಂಟೀಜರ್ ಅರೇ ತಗೊಂಡ್ರೆ, ಓಕೆ, ನಾವು ನಾರ್ಮಲಿ ವೇರಿಯೇಬಲ್ ಹೆಂಗೆ ಡಿಕ್ಲೇರ್ ಮಾಡ್ತೀವಿ, ಈ ಥರ ವೇರಿಯೇಬಲ್ ಡಿಕ್ಲೇರ್ ಅಂದರೆ ಇಂಟೀಜರ್ ಎ ಇಸ್ ಅ ವೇರಿಯೇಬಲ್ ಆಫ್ ಟೈಪ್ ಇಂಟೀಜರ್, ಅಂದ್ರೆ ಒಂದು ಇಂಟೀಜರ್ ಅಂತ ಅರ್ಥ. ಓಕೆ, ಬಟ್ ನಾ ಅದನ್ನು ತೆಗೆದು ಈ ಥರ ಡಿಕ್ಲೇರ್ ಮಾಡಿದೆ ಅಂತ ಇಟ್ಕೊ. ಓಕೆ, ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್. ಓಕೆ, ಈಗೇನಾಯ್ತು, ಎ ಇಸ್ ಆಫ್ ಟೈಪ್ ಇಂಟೀಜರ್ ಅರೇ. ಓಕೆ, ಸೊ ಇದನ್ನ ನಾನು ಡಿಕ್ಲರೇಷನ್ ಏನ್ ಕೊಡ್ಲಿಕತ್ತೀನಿ, ಈಗ ನಾರ್ಮಲಿ ನಾವು ಅರೇಕ್ಕೆ ಎ ಆರ್ ಆರ್ ಅಂತ ಹೇಳಿ ನಾರ್ಮಲ್ ಕನ್ವೆನ್ಷನ್. ಓಕೆ, ಸೊ ಎ ಆರ್ ಆರ್ ಈಸ್ ಎ ವೇರಿಯೇಬಲ್ ವಿಚ್ ಇಸ್ ಆಫ್ ಟೈಪ್ ಇಂಟೀಜರ್ ಅರೇ. ಓಕೆ, ಅಂದ್ರೆ ಏನರ್ಥ, ಇದು ಒಂದು ಗ್ರೂಪ್ ಆಫ್ ನಂಬರ್ಸ್ ಅದ, ಎಷ್ಟಂತ ಗೊತ್ತಿಲ್ಲ, ಇನ್ನ ಸೈಜ್ ಗೊತ್ತಿಲ್ಲ, ಗ್ರೂಪ್ ಆಫ್ ನಂಬರ್ಸ್ ಅದ, ಅಂಡ್ ಈಚ್ ಗ್ರೂಪ್ ಮೆಂಬರ್, ಆ ಗ್ರೂಪ್ ಒಳಗೆ ಈಚ್ ಗ್ರೂಪ್ ಮೆಂಬರ್ ಈಸ್ ಆಫ್ ಟೈಪ್ ಇಂಟೀಜರ್. ಸೊ array itself is a type integer array. ಓಕೆ, ಸೊ ಈಗ ನನಗೆ ಗೊತ್ತಿತ್ತಪ್ಪ, ಇಲ್ಲ ನನಗೆ ಏನೇನು ನಂಬರ್ ಅವ ಅಂತ ಗೊತ್ತಿತ್ತು ಅಂತಂದ್ರೆ ನೀನು ಡೈರೆಕ್ಟ್ ಆಗಿ ಡಿಕ್ಲೇರ್ ಮಾಡ್ಬೋದು. ಓಕೆ, ಡಿಕ್ಲೇರ್ ಮಾಡೋ ಹೊತ್ತಿಗೆ ನೀನು ಇನಿಷಿಯಲೈಸ್ ಮಾಡ್ಬಿಡ್ಬೋದು. ಫಾರ್ ಎಕ್ಸಾಂಪಲ್ ನಾನು 1 2 3 4 5 ಓಕೆ ನಂಬರ್ಸ್ ಅವಪ್ಪ, ನಾ ಸ್ಟೋರ್ ಮಾಡ್ತೀನಿ ಅಂತಂದ್ರೆ ಈ ಥರ ನೀನೇನಂದ್ರೆ ಡಿಕ್ಲೇರ್ ಮಾಡ್ಬೋದು. ಸೊ ದಿಸ್ ಈಸ್ ಹೌ ಅರೇಸ್ ಆರ್ ಕ್ರಿಯೇಟೆಡ್, ಇಂಟೀಜರ್ ಅರೇ. ಓಕೆ, ವೇರಿಯಬಲ್ ನೇಮ್ ಅರೇ ಅನ್ಬೋದು ನೀನು, ಈ ಥರ ಅರೇ ಎನಿಥಿಂಗ್, ದಿಸ್ ಜಸ್ಟ್ ಅ ವೇರಿಯಬಲ್ ನೇಮ್, ಅರೇ ನೇಮ್ ಅಂತೀವಿ ನಾವು. ಓಕೆ, ಆ್ಯಂಡ್ ಇಟ್ ಈಸ್ ಇನಿಷಿಯಲೈಸ್ಡ್ ವಿತ್ 5 ಕಾನ್ಸ್ಟಂಟ್ಸ್, ಅವು ಇಂಟೀಜರೇ ಇರಬೇಕು. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಈ ಥರ ತಗೊಂಡೆ ಅಂತ ಇಟ್ಕೋ. ಓಕೆ, ದಟ್ ಈಸ್ ರಾಂಗ್, ಯಾಕಂದ್ರೆ ಫಸ್ಟ್ ಎಲಿಮೆಂಟು ಫ್ಲೋಟಿಂಗ್ ಪಾಯಿಂಟ್ ತಗೊಂಡೆ ನಾನು. ಓಕೆ, ಇಲ್ಲಿ ಕಂಪಲ್ಸರಿ ಅಥವಾ ಡಬಲ್ ತಗೊಂಡೆ, ಸೊ ಕಂಪಲ್ಸರಿ ಏನಿತ್ತು, ಇಂಟೀಜರ್ ಬೇಕಿತ್ತು, ಬಿಕಾಸ್ ಯು ಹ್ಯಾವ್ ಡಿಕ್ಲೇರ್ಡ್ ಇಟ್ ಆಸ್ ಅನ್ ಇಂಟೀಜರ್ ಅರೇ. ಓಕೆ, ಸೊ ನೀನು ಬೇರೆ ಟೈಪನ್ನು ಸ್ಟೋರ್ ಮಾಡ್ಲಿಕ್ಕೆ ಬರಲ್ಲ, ಕಂಪಲ್ಸರ್ಲಿ ಇಂಟೀಜರ್ ವ್ಯಾಲ್ಯೂಸೇ ಇರಬೇಕು. ಓಕೆ, ಸೊ ನಾನು ಸುಮ್ಮನೆ ಕನ್ವೀನಿಯನ್ಸ್ ಪಾಯಿಂಟ್ ಆಫ್ ವ್ಯೂದಿಂದ ಏನಪ್ಪ ಅಂತಂದ್ರೆ ಇವು ಒಂದು ಸಾರ್ಟೆಡ್ ಆರ್ಡರ್ನಾಗ ತೊಗೊಂಡೇನಿ. ಸಾರ್ಟೆಡ್ ಇರ್ಬೇಕಂತೇನಿಲ್ಲ, ಯಾವ ಥರ ಬೇಕಾದ್ರೂ ಇರ್ಬೋದು ಇದು. ಓಕೆ, ಸೊ ಈಗ ನಾವು ಒಂದು ವೇಳೆ ಇದು ಅರೇ ಇನಿಷಿಯಲೈಸ್ ಮಾಡಲಿಕ್ಕೆ. ಓಕೆ, ಈಗ ನಾನು ಇದನ್ನು ಪ್ರಿಂಟ್ ಒಂದೊಂದ್ಸಲ ಏನಾಗ್ತದೆ, ಮೋಸ್ಟ್ ಆಫ್ ದ ಕೇಸಸ್ನಾಗ ನೀವೊಂದು ಗ್ರೂಪ್ ಆಫ್ ನಂಬರ್ ತಗೊಂಡ ಮೇಲೆ ಆ ಆ ಪರ್ಟಿಕ್ಯುಲರ್ ಅರೇ ಮೇಲೆ ನಿನಗೆ ಆಪರೇಷನ್ ಮಾಡೋದಿರ್ತದೆ. ಫಾರ್ ಎಕ್ಸಾಂಪಲ್ ಮ್ಯಾಕ್ಸಿಮಮ್ ಫೈಂಡ್ ಔಟ್ ಮಾಡೋದಿರ್ಬೋದು, ಅಥವಾ ಪ್ರಿಂಟ್ ಮಾಡೋದಿರ್ಬೋದು, ಅಥವಾ ಸಾರ್ಟ್ ಮಾಡೋದಿರ್ಬೋದು. ಸೊ ಈ ಥರ ಏನೋ ಒಂದು ಆಪರೇಷನ್ ಮಾಡೋದಿರ್ತದೆ. ಓಕೆ, ಸೊ ಅದ್ರ ಸಲುವಾಗಿ ಅರೇ ಎಲಿಮೆಂಟನ್ನು ಯಾವ ಥರ ಆಕ್ಸೆಸ್ ಮಾಡ್ಬೋದು ನೀನು. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಏನು ಮಾಡ್ತೀನಿ, ಸಿಸ್ಟಮ್ ಪ್ರಿಂಟ್ ಮಾಡ್ತೀನಿ. ಓಕೆ, ಸೊ ಒಂದು ಸೆಕೆಂಡ್, ಕೀಬೋರ್ಡ್ ಶಾರ್ಟ್ಕಟ್ ವರ್ಕ್ ಆಗೋದು. ಓಕೆ, ಎನಿವೆ, ಸೊ ಸಿಸ್ಟಮ್ ಪ್ರಿಂಟ್ಔಟ್ ಮಾಡ್ಲಿಕ್ಕೆ ಹೋಗ್ತೀನಿ ನಾನು. ಸೊ ನನಗೇನು ಬೇಕಾಗ್ಯದ, ಅರೇ ಆಫ್ ಸೇ ಸೆಕೆಂಡ್ ಪೊಸಿಷನ್, ಥರ್ಡ್ ಪೊಸಿಷನ್, ಅರೇ ಆಫ್ 2. ಓಕೆ, ಸೊ ಪ್ರಿಂಟ್ ಮಾಡಬೇಕಾಗ್ಯದ ಅಂತ ಇಟ್ಕೋ. ಓಕೆ, ಏನು ಎರರ್ ಕೊಡ್ತದೆ, ಓಕೆ ಮೇನ್ ಫಂಕ್ಷನ್ ಬರ್ದಿಲ್ಲ ನಾನು, ದಟ್ಸ್ ವೈ ಇಟ್ ಇಸ್ ಗಿವಿಂಗ್ ಎರರ್. ಓಕೆ, ಸೊ ಇಲ್ಲೇನಂತ ನನಗೆ ಇಂಟೀಜರ್ ಅರೇ ಡಿಕ್ಲೇರ್ ಮಾಡ್ಕೊಂಡೆ, ಎ ಆರ್ ಆರ್. ಓಕೆ, 1 2 3 4 5. ಓಕೆ, ಸೊ ಈ ಅರೇ ಡಿಕ್ಲೇರ್ ಮಾಡಿದ್ಮೇಲೆ ನನಗೆ ಯೂಸ್ ಮಾಡ್ಕೋಬೋದು. ಯಾವ ಥರ ಯೂಸ್ ಮಾಡ್ಬೋದು, ಎ ಆರ್ ಆರ್ ಆಫ್ ಓಕೆ ವಿಚ್ ಪೊಸಿಷನ್. ಸೊ ನಾರ್ಮಲಿ ಅರೇ ಏನದ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಥಿಂಗು. ಓಕೆ, ಝೀರೋದಿಂದ ಸ್ಟಾರ್ಟ್ ಆಗ್ತದೆ. ಓಕೆ, ಸೊ ಅರೇ ಆಫ್ 0 ಈಸ್ 1, ಅಂದ್ರೆ 0th ಪೊಸಿಷನ್, ಆಕ್ಚುಲಿ ಫಸ್ಟ್ ಪೊಸಿಷನ್ ಅಂದಂಗ. ಇಂಡೆಕ್ಸ್ ಯಾವಾಗಲೂ 0ದಿಂದ ಸ್ಟಾರ್ಟ್ ಆಗ್ತದೆ. ಸೊ ಫಸ್ಟ್ ಪೊಸಿಷನ್, ಅರೇದು ಫಸ್ಟ್ ಪೊಸಿಷನ್ ಒಳಗೆ ಯಾವ ನಂಬರ್ ಅದ, 1 ಅದ. ಓಕೆ, ಅರೇದು ಥರ್ಡ್ ಪೊಸಿಷನ್ನಾಗ 3 ಅದ, ಅರೇದು ಫಿಫ್ತ್ ಪೊಸಿಷನ್ನಾಗ 5 ಅದ. ಸೊ ನೀನು ಅದನ್ನ ಎಕ್ಸೆಸ್ ಮಾಡಬೇಕಾಯ್ತು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಅರೇ 0th ಪೊಸಿಷನ್ ಓಕೆ ಪ್ರಿಂಟ್ ಮಾಡ್ಬೋದು, ಅಥವಾ ನೀನೇನಪ್ಪ ಅಂತಂದ್ರೆ ಅರೇದ್ 0 ಪೊಸಿಷನ್ ಅನ್ನ ಓಕೆ ಡೈರೆಕ್ಟ್ ಆಗಿ ಎಕ್ಸೆಸ್ ಮಾಡಿ ಓವರ್ ರೈಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಹಿಯರ್. ಓಕೆ, ಸೊ ಈಗೇನು ಮಾಡ್ತೇನೆ ನಾನು, ಆ್ಯಕ್ಚುಲಿ
ಈ ಥರ ಮಾಡಿದೆ ಅಂತಂದ್ರೆ ಈಗ ಆ್ಯಕ್ಚುಲಿ ಔಟ್ಪುಟ್ ಏನಾಯಿತು, ನಿಂದು ಅರೇ ಇದ್ದಿದ್ದು ಫಸ್ಟ್ ಏನಿತ್ತು 1 2 3 4 5 ಇತ್ತು, ಹೌದಾ? ಸೊ ಇದು ಅರೇ 4 ಅಂತ ಡಿಕ್ಲೇರ್ ಮಾಡಿದ್ಮೇಲೆ ಫಸ್ಟ್ ಪೊಸಿಷನ್, ಯಾಕಂದ್ರೆ ಅರೇ ಆಫ್ 0 ಅನ್ಲಿಕತ್ತೀನಿ. ಸೊ ಫಸ್ಟ್ ಪೊಸಿಷನ್ನಾಗ ಓಕೆ 4 ಸ್ಟೋರ್ ಆಯಿತು. ಓಕೆ, ಸೊ ನೀ ಈ ಥರ ಡೈರೆಕ್ಟಾಗಿ ಎಕ್ಸೆಸ್ನು ಮಾಡ್ಬೋದು. ಓಕೆ, ಸೊ ಈಗ ನೀನು ಇದನ್ನು ಪ್ರಿಂಟ್ ಮಾಡಿ ನೋಡಿದೆ ಅಂತ ಇಟ್ಕೊಂಡು. ಓಕೆ, ಸೊ ಅರೇ ಆಫ್ 0. ಓಕೆ, ಸೊ ಇದನ್ನು ನಾನು ರನ್ ಮಾಡ್ತೀನಿ. ಓಕೆ, ಸೊ ಫಸ್ಟ್ ಏನಿತ್ತು 0th ಪೊಸಿಷನ್ನಾಗ 1 ಇತ್ತು. ಓಕೆ, ಈ ಪ್ರಿಂಟ್ ಔಟಿಂದ. ಓಕೆ, ಇದು ನಾನು 4 ಇದು ಮಾಡಿದ್ಮೇಲೆ 4 ಬಂತು. ಓಕೆ, ಸೊ ಈ ಥರ ನೀನೇನಪ್ಪ ಅಂತಂದ್ರೆ ನಾರ್ಮಲಿ ಡೈರೆಕ್ಟಾಗಿ ಆಕ್ಸೆಸ್ ಮಾಡ್ಕೋಬೋದು. ಓಕೆ, ಈ ಈ ಥರ ಮಾಡಿದ್ರೆ ಏನಾಗ್ತದೆ ನೋಡು. ಓಕೆ, ಲೈಕ್ ಫಾರ್ ಎಕ್ಸಾಂಪಲ್ 6 ಈಕ್ವಲ್ ಟು 10 ಅಂತ ಮಾಡಿದೆ ಅಂತ ಇಟ್ಕೊ ನಾನು. ಏನಾಗ್ಬೋದು ಇಲ್ಲಿ? ಓಕೆ, ನಾನೀಗ ಆ್ಯಕ್ಚುಲಿ ಏನು ಮಾಡ್ಲಿಕತ್ತೀನಿ, 10 ನಂಬರನ್ನು ತಗೊಂಡು, ಓಕೆ, ಈ ಸ್ಟೇಟ್ಮೆಂಟ್ ಪ್ರಕಾರ 10 ನಂಬರ್ ತಗೊಂಡು ಅರೇ ಆಫ್ 6 ಅಂದ್ರೆ 7th ಪೊಸಿಷನ್ನಾಗ ಸ್ಟೋರ್ ಮಾಡ್ಲಿಕತ್ತೀನಿ. ಓಕೆ, ನಮಗೆ ಇಲ್ಲಿ ಇರೋದೇನದ 5 ಪೊಸಿಷನ್ ಅವ, ಹೌದಾ? ಸೊ 0 to 4. ಸೊ 5 ನಂಬರ್ಸ್ ಸ್ಟೋರ್ ಮಾಡ್ಲಿಕ್ಕೆ ಅಷ್ಟೇ ನಾವು ಸ್ಪೇಸನ್ನು ಸ್ಟೋರ್ ಮಾಡೀವಿ. ಸೊ ಅರೇದು ಸೈಜ್ ಏನದಲ್ಲ ಓನ್ಲಿ 5 ಅದ. ಸೊ ನೀ ಸೈಜ್ಗಿಂತ ಜಾಸ್ತಿ ಇದನ್ನ ಅಸೈನ್ ಮಾಡ್ಲಿಕ್ಕೆ ಹೋದೆ ಅಂತ ಇಟ್ಕೋ, ಇದೇನಾಯ್ತು 7th ಪೊಸಿಷನಿಗೆ ಅಸೈನ್ ಮಾಡ್ಲಿಕತ್ತೀವಿ. ಅರೇ ಆಫ್ 6 ಅಂದ್ರೆ 7th ಪೊಸಿಷನ್. ಸೊ ಇದು ಇರೋ ಸೈಜೇ 5 ಅದ, ಬಟ್ ನೀ 7th ಪೊಸಿಷನಿಗೆ ನೀನು ಅಸೈನ್ ಮಾಡ್ಲಿಕ್ಕೆ ಹೋದಿ ಅಂತಂದ್ರೆ ಇಲ್ಲಿ ಏನ್ ಬರ್ತದ, ನಿನಗೆ ಎಕ್ಸೆಪ್ಷನ್ ಬರ್ತದೆ. ಎಕ್ಸೆಪ್ಷನ್ ಅಂದ್ರೆ ಏನು? ರನ್ ಟೈಮ್ ಎರರ್. ಯಾಕಂದ್ರೆ ಆ ಸ್ಪೇಸೇ ಇಲ್ಲ, ಫಸ್ಟ್ ಆಫ್ ಆಲ್ ಆ ಪರ್ಟಿಕ್ಯುಲರ್ ಲೊಕೇಶನ್ನೇ ಇಲ್ಲ. ಸೊ ಅದನ್ನ ನೀನು ಅಸೈನ್ ಮಾಡ್ಲಿಕ್ಕೆ ಬರಂಗಿಲ್ಲ. ಈಗ ನಾ ಫಾರ್ ಎಕ್ಸಾಂಪಲ್ ಇಲ್ಲಿ ಇದು ನೋಡಿದೆ ಅಂದ್ರೆ ಅರೇ ಇಂಡೆಕ್ಸ್ ಔಟ್ ಆಫ್ ಬೌಂಡ್ಸ್ ಎಕ್ಸೆಪ್ಷನ್. ಔಟ್ ಆಫ್ ಬೌಂಡ್ಸ್ ಅಂದ್ರೆ ಏನು? ಇದು ನಿನ್ನ ಬೌಂಡ್ರಿ ಬಿಟ್ಟು ಹೊರಗಡೆ ಅದ. ಓಕೆ, ಇದನ್ನ ಎಕ್ಸೆಸ್ ಮಾಡ್ಲಿಕ್ಕೆ ಬರಲ್ಲ, ಇದನ್ನ ಯೂಸ್ ಮಾಡಬಾರ್ದು ಅಂತ ಹೇಳಿ. ಓಕೆ, ಒಂದ್ ವೇಳೆ ನಾನು ಇದನ್ನ ರನ್ ಮಾಡ್ದಂತೂ ಇಟ್ಕೋ, ಓಕೆ, ಇಮಿಡಿಯೇಟ್ ಆಗಿ ಏನಾಗ್ತದ, ಪ್ರೋಗ್ರಾಮ್ ರನ್ ಆಗ್ತದ, ಬಟ್ ರನ್ ಟೈಮ್ ಒಳಗಡೆ ಎಕ್ಸೆಪ್ಷನ್ ಕೊಡ್ತದೆ. ಓಕೆ, ಎಕ್ಸೆಪ್ಷನ್ ಇನ್ ಥ್ರೆಡ್ ಮೇನ್ ಅಂದ್ರೆ ಮೇನ್ ಪ್ರೋಗ್ರಾಮ್ ಒಳಗಡೆ ನಿನಗೆ ಎಕ್ಸೆಪ್ಷನ್ ಬಂತು. ಏನ್ ಎಕ್ಸೆಪ್ಷನ್? ಅರೇ ಇಂಡೆಕ್ಸ್ ಔಟ್ ಆಫ್ ಬೌಂಡ್ಸ್ ಎಕ್ಸೆಪ್ಷನ್. ಇಂಡೆಕ್ಸ್ 6 ಔಟ್ ಆಫ್ ಬೌಂಡ್ಸ್ ಫಾರ್ ಲೆಂತ್ 5. ಓಕೆ, ಸೊ ಇದು ಇಂಪಾರ್ಟೆಂಟ್. ನೀನು ಎಷ್ಟು ಸೈಜನ್ನು ಡಿಕ್ಲೇರ್ ಮಾಡಿರ್ತೀವಿ ಅದೇ ಸೈಜ್ ಒಳಗಡೆ ನೀನು ಎಕ್ಸೆಸ್ ಮಾಡಬೇಕು, ಅದಕ್ಕಿಂತ ಜಾಸ್ತಿ ಬರಂಗಿಲ್ಲ. ಓಕೆ, ಅದೇ ಥರ ನಿನಗೆ ಪೈಥಾನ್ ಒಳಗಡೆ ಇದೇನಾಗ್ತದೆ, ನಿಂಗೆ ನೆಗೆಟಿವ್ ಇಂಡೆಕ್ಸ್ ಯೂಸ್ ಮಾಡ್ತಾ ಅಂದ್ರೆ ಲಾಸ್ಟ್ಲಿಂದ ಫಸ್ಟ್ ಮಾಡಲಿಕ್ಕೆ. ಓಕೆ, ಸೊ ಆ ಥರ ಏನು ಕಾನ್ಸೆಪ್ಟ್ ಜಾವಾದಲ್ಲಿಲ್ಲ. ಸೊ ನಿನ್ನ ಇಂಡೆಕ್ಸ್ ಯಾವಾಗಲೂ ಪಾಸಿಟಿವ್ ನಂಬರೇ ಇರಬೇಕು, 0ದಿಂದನೇ ಸ್ಟಾರ್ಟ್ ಆಗ್ತದ, ಮತ್ತು ಇಂಡೆಕ್ಸ್ ಯಾವಾಗಲೂ ನಿನಗೆ ವಿದಿನ್ ದ ಬೌಂಡ್ಸೇ ಇರಬೇಕು. 5 ಇತ್ತು ಅಂದ್ರೆ ವಿದಿನ್ ದ ಬೌಂಡ್ಸ್ ಲೈಕ್ 0 to 4 ಇರಬೇಕು. ಓಕೆ, ಅದು ಇಂಪಾರ್ಟೆಂಟ್ ಥಿಂಗ್. ಸೊ ಇದಾದ್ಮೇಲೆ ಈಗ ನನ್ನ ಹತ್ರ 5 ನಂಬರ್ಸ್ ಅದ. ಓಕೆ, ಈಗ ಫಾರ್ ಎಕ್ಸಾಂಪಲ್ 5 ನಂಬರ್ಸ್ ಅದ, ನಾನು ಈ 5 ನಂಬರ್ಸನ್ನ ನಾನು ಎಕ್ಸೆಸ್ 1 by 1 ಮಾಡ್ಬೇಕಂತೀನಪ್ಪ. ಓಕೆ, ಯಾವ ಥರ ಮಾಡಬೇಕು? ಓಕೆ, ಅದಕ್ಕೆ ಸಿಂಪಲ್ ಟೆಕ್ನಿಕ್ ಏನದ ಅಂತಂದ್ರೆ ನೀನೊಂದು ಲೂಪ್ ಯೂಸ್ ಮಾಡ್ಕೋಬೇಕು. ಇಂಡೆಕ್ಸ್ ಡಿಕ್ಲೇರ್ ಮಾಡ್ಕೊ. ಓಕೆ, ಸ್ಟಾರ್ಟಿಂಗ್ ಫ್ರಮ್ 0 ಬಿಕಾಸ್ ನನಗೆ 0ದಿಂದ ಲಾಸ್ಟ್ ನಂಬರ್ ತನಕ ಎಕ್ಸೆಸ್ ಮಾಡೋದು. ಸೊ 0ದಿಂದ ಸ್ಟಾರ್ಟ್ ಮಾಡಿ ಎ ಆಫ್ 0 ಸಾರಿ ಅರೇ ಆಫ್ 0, ಅರೇ ಆಫ್ 1, ಅರೇ ಆಫ್ 2, ಅರೇ ಆಫ್ 3 ಈ ಥರ ಬರಬೇಕು. ಓಕೆ, ಸೊ ನನಗೆ ಏನು ಮಾಡ್ತೀನಿ, 0ದಿಂದ ಸ್ಟಾರ್ಟ್ ಮಾಡಿ ಎಲ್ಲಿವರೆಗೆ ನಾನು ಇದನ್ನ ತಗೊಂಡು ಹೋಗ್ತೀನಿ, ಎಷ್ಟು ಅರೇದ್ದು ಲೆಂತ್ ಅದ ಅಲ್ಲಿವರೆಗೆ. ಸೊ ಅರೇ ಏನದಲ್ಲ ಒಂದು ಲೆಂತ್ ಯುಟಿಲಿಟಿ ಫಂಕ್ಷನ್ ಕೊಡ್ತದೆ. ಅಂದ್ರೆ ಅರೇ ಡಾಟ್ ಲೆಂತ್ ಅಂದ್ರೆ ಏನು, ನಿನ್ಗೆ ಇದು ಆಕ್ಚುಲಿ ಪ್ರಾಪರ್ಟಿ ಅರೇದು. ಸೊ ನಿನಗೆ ಸೈಜ್ ಅರೇದು ಸೈಜ್ ಎಷ್ಟು ಇರ್ತದಲ್ಲ ಅದು ಹೋಲ್ಡ್ ಮಾಡ್ತದೆ. ಈಗ 5 ನಂಬರ್ಸ್ ಅರೇ ಇತ್ತು, ಈ ಎಕ್ಸಾಂಪಲ್ನಾಗ ನಾವು 5 ನಂಬರ್ಸ್ ಅರೇ ಅದ. ಸೊ ಅರೇ ಡಾಟ್ ಲೆಂತ್ ಈಕ್ವಲ್ ಟು 5. ಓಕೆ, ಸೊ ನೀನು ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ರಿಂಟ್ ಮಾಡೋದು ನೋಡಿದೆ ಅಂತ. ಓಕೆ, ಅರೇ ಡಾಟ್ ಲೆಂತ್ ಅಪ್ಪ. ಓಕೆ, ಪ್ರಿಂಟ್ ಮಾಡಿದೆ ಅಂತಂದ್ರೆ ನಿಂಗೆ ಏನು ತೋರಿಸ್ತದ, ಅದರದ್ದು ಆಕ್ಚುಯಲ್ ಸೈಜ್ ಎಷ್ಟದ ಅದು ತೋರಿಸ್ತದೆ. ಓಕೆ, ಸೊ ಅರೇ ಡಾಟ್ ಲೆಂತ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ. ಸೊ 5 ಅಂತೇಳಿ ನಿಂಗೆ ತೋರಿಸ್ಲಿಕ್ಕೆ. ಸೊ ನಾನು ಮಾಡ್ತೀನಿ, ಇಂಡೆಕ್ಸ್ ಯಾಕಂದ್ರೆ ಯಾವಾಗಲೂ 0ದಿಂದ ಸ್ಟಾರ್ಟ್ ಆಗ್ತದಲ್ಲ, 0ದಿಂದ ಸ್ಟಾರ್ಟ್ ಮಾಡಿ ನೀ ಎಲ್ಲಿವರೆಗೆ ತೊಗೊಂಡು ಹೋಗ್ಬೋದು ಮ್ಯಾಕ್ಸಿಮಮ್ ಇಂಡೆಕ್ಸು, ಅರೇ ಡಾಟ್ ಲೆಂತ್ಕ್ಕಿಂತ ಒಂದು ಕಡಿಮೆ. ಓಕೆ, 5 ಇತ್ತಂದ್ರೆ 0 to 4.
ಓಕೆ, ಅದಕ್ಕೆ ಐ ಲೆಸ್ ದೆನ್ ಅರೇ ಡಾಟ್ ಲೆಂತ್, ಲೆಸ್ ದೆನ್ ಈಕ್ವಲ್ ಟು ಮಾಡಬಾರ್ದು. ಈಕ್ವಲ್ ಟು ಮಾಡಿದ್ರೆ ಏನಾಗ್ಬಿಡ್ತದ, ಫಿಫ್ತ್ ಅದು 5 ಹೋಗ್ತದೆ, ಅರೇ ಆಫ್ 5 ಅಂತೇಳಿ ಎಕ್ಸೆಸ್ ಆಗ್ತದೆ, ಅದು ಔಟ್ ಆಫ್ ಬೌಂಡ್ ಎಕ್ಸೆಪ್ಷನ್ ಕೊಡ್ತದೆ. ಓಕೆ, ಸೊ ಅದಕ್ಕೆ ಲೆಸ್ ದೆನ್ ಅರೇ ಆಫ್ ಲೆಂತ್ ಐ ಪ್ಲಸ್ ಪ್ಲಸ್ ಅಂದ್ರೆ ಏನ್ ಮಾಡಿದ್ರೆ ಇಲ್ಲಿ ಒಂದು ಸ್ಟಾರ್ಟಿಂಗ್ ಫ್ರಮ್ ಫಸ್ಟ್ ಎಲಿಮೆಂಟು ಈಚ್ ಎಲಿಮೆಂಟ್ ನಾನು ಎಕ್ಸೆಸ್ ಮಾಡ್ಬೇಕಂತೀನಿ. ಸೊ ಅದನ್ನ ನೀನೇನ್ ಮಾಡ್ಬೋದು, ಪ್ರಿಂಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ಪ್ರಿಂಟ್ ಎಲ್ ಅಂತ ತಗೊಂಡು ಅರೇ ಆಫ್ ಐ, ಇಲ್ಲೇನಾಯ್ತು ಐ ಸ್ಟಾರ್ಟಿಂಗ್ ಫ್ರಮ್ 0. ಓಕೆ, ಅರೇ ಆಫ್ 0 ಪ್ರಿಂಟ್ ಮಾಡ್ತು, ದಟ್ ಈಸ್ 1, ಅರೇ ಆಫ್ 0 ಇಸ್ 1. ಓಕೆ, ಅದಾದ್ಮೇಲೆ ಐ ಇನ್ಕ್ರಿಮೆಂಟ್ ಆಗಿ 2 ಆಯ್ತು. ಸೊ ಸಾರಿ, ಅರೇ ಇನ್ಕ್ರಿಮೆಂಟ್ ಆಗಿ 1 ಆಯ್ತು. ಓಕೆ, ಅಲ್ಲಿ ಅರೇ ಆಫ್ 1 ಪ್ರಿಂಟ್ ಆಯ್ತು, ಅಂದ್ರೆ ಸೆಕೆಂಡ್ ಎಲಿಮೆಂಟ್ ಪ್ರಿಂಟ್ ಆಯ್ತು. ಓಕೆ, ಸೊ ಈ ತರ ನೀನು ಅಪ್ ಟು ಏನ್ ಮಾಡ್ಬೋದು, ಅಪ್ ಟು 4 ತನ ಹೋಗ್ಬೋದು. ಫಿಫ್ತ್ ಆದ ತಕ್ಷಣ ಏನಾಗ್ತದೆ, ಅದು ಅದು ಲೆಂತ್ಗಿಂತ ಹೊರಗೆ ಬಂತು, ಸೊ ಔಟ್ಸೈಡ್ ಬಂದ್ಬಿಡ್ತದೆ. ಓಕೆ, ಸೊ ಇದು ಏನದಲ್ಲ, ನಿನಗೆ ಅರೇನ 1 ಬೈ 1 ಎಲಿಮೆಂಟ್ ಯಾವ ತರ ಎಕ್ಸೆಸ್ ಮಾಡ್ಬೋದು ಅಂತ ಹೇಳಿ. ಓಕೆ, ಸೊ 1 2 3 4 5 ನಾವೇನು ಸ್ಟೋರ್ ಮಾಡಿದ್ವಿ ಅದು. ಓಕೆ, ಒಂದ್ ವೇಳೆ ನೀವು ಇದನ್ನ ಲೆಸ್ ದೆನ್ ಆರ್ ಈಕ್ವಲ್ ಟು ತಗೊಂಡಿ ಅಂತ ಇಟ್ಕೋ. ಓಕೆ, ಇಮಿಡಿಯೇಟ್ಲಿ ಏನಾಗ್ತದೆ, ಡ್ಯೂರಿಂಗ್ ರನ್ ಟೈಮು ಅಪ್ ಟು ಲೆಂತ್ ಬರೋ ತನಕ ವರ್ಕ್ ಆಗ್ತದೆ. ಬಟ್ ಯಾವಾಗ ಅದು 5 ಆಯ್ತಲ್ಲ, 5 ಆದ ತಕ್ಷಣ ಈಗ ನೋಡಿ ಅಪ್ ಟು ಇಲ್ಲಿವರೆಗೂ ವರ್ಕ್ ಆಯ್ತು, 5 ಬಂದ ತಕ್ಷಣ ಎಕ್ಸೆಪ್ಷನ್ ಬಂತು. ಓಕೆ, ಸೊ ಎಕ್ಸೆಪ್ಷನ್ ಈಸ್ ರಿಯಲಿ ಅ ರನ್ ಟೈಮ್ ಎರರ್. ಅದಕ್ಕೆ ನೀವು ಯಾವಾಗಲೂ ಏನಂದ್ರೆ ಲೆಸ್ ದೆನ್ ಅರೇ ಡಾಟ್ ಲೆಂತ್ ಯೂಸ್ ಮಾಡಬೇಕು. ಓಕೆ, ಸೊ ಇದು ಒನ್ ವೇ ಆಫ್ ಎಕ್ಸೆಸಿಂಗ್. ಇನ್ನೊಂದು ಸಿಂಪಲ್ ಅದ, ನೀ ಯಾವಾಗಲೂ ಫಸ್ಟ್ ನಿಂದ ಲಾಸ್ಟ್ ತನ ಎಕ್ಸೆಸ್ ಮಾಡ್ತಿದ್ದಿ ಅಂತಂದ್ರೆ ನಿನಗೆ ಇನ್ನೊಂದು ಫಾರ್, ಎನ್ಹ್ಯಾನ್ಸ್ಡ್ ಫಾರ್ ಅಂತೀವಿ ಅದಕ್ಕೆ. ಅದು ಏನ್ ಕೊಡ್ತದೆ ಅಂತಂದ್ರೆ ಇಂಟೀಜರ್ ಐ, ಸಾರಿ ಇದು ಇಂಟೀಜರ್ ಐ ಅಲ್ಲ, ಹಾ ಇಂಟೀಜರ್ ನಂಬರ್ ಅದ. ಓಕೆ, ಇಂಟೀಜರ್ ಐ ಕೋಲನ್ ಅರೆ. ಓಕೆ, ಸೊ ಇಲ್ಲೇನ್ ಬಂತು, ಇಲ್ಲಿ ಫಸ್ಟ್ ನಾವು ಇದನ್ನ ಇಂಡೆಕ್ಸ್ ಅಂತ ಯೂಸ್ ಮಾಡಿದ್ವಿ ಐನ. ಸೊ ಅದಕ್ಕೆ ಎ ಆಫ್ ಐ ಅಂತಂದ್ರೆ ನಿಂಗೆ ಆಕ್ಚುಯಲ್ ನಂಬರ್ ಬರ್ತಿತ್ತು, ಎ ಆಫ್ ಐ. ಓಕೆ, ಐ ವಾಸ್ ಅನ್ ಇಂಡೆಕ್ಸ್. ಓಕೆ, ಇಲ್ಲಿ ಜಸ್ಟ್ ನಿನಗೆ ಕನ್ಫ್ಯೂಷನ್ ಅವಾಯ್ಡ್ ಮಾಡ್ಲಿಕ್ಕೆ ಜೆ ಅಂತ ಯೂಸ್ ಮಾಡ್ಕೋತೀನಿ. ಓಕೆ, ಇಲ್ಲೇನ್ ಬರ್ತದ ನಿನ್ಗೆ ಆಕ್ಚುಲಿ ಈ ತರ ಬರ್ದ್ರ, ದಿಸ್ ಇಸ್ ಕಾಲ್ಡ್ ಎನ್ಹ್ಯಾನ್ಸ್ಡ್ ಫಾರ್ ಲೂಪ್. ಇದನ್ನ ನಾರ್ಮಲಿ ಕಲೆಕ್ಷನ್ ಅಥವಾ ಅರೇ ಟೈಪ್ ಇದ್ದಾಗ ಯೂಸ್ ಮಾಡ್ತೀವಿ. ಸೊ ಇಲ್ಲೇನ್ ಕೊಡ್ತದ, ಅರೇ ಇಂದ ಓಕೆ ಎವ್ರಿ ಎಲಿಮೆಂಟ್ ಒನ್ ಬೈ ಒನ್ ಸ್ಟಾರ್ಟಿಂಗ್ ಫ್ರಮ್ ಫಸ್ಟ್ ಎಲಿಮೆಂಟ್ ಟಿಲ್ ಲಾಸ್ಟ್ ಎಲಿಮೆಂಟ್, ಒನ್ ಬೈ ಒನ್ ಎಲಿಮೆಂಟ್ ತಗೊಂಡು, ಇಂಡೆಕ್ಸ್ ಅಲ್ಲ ಎಲಿಮೆಂಟ್ ತಗೊಂಡು ಅದನ್ನ ಜೆ ಅಲ್ಲಿ ಸ್ಟೋರ್ ಮಾಡ್ತದೆ. ಅಂದ್ರೆ ಫಸ್ಟ್ 0 ಸ್ಟಾರ್ಟ್ ಮಾಡಿದ್ರೆ ಎ ಆಫ್ 0 ತಗೊಂಡು ಅದರ ವ್ಯಾಲ್ಯೂ ಎ ಆಫ್ 0 ಏನದ 1 ಅದ ಇಲ್ಲಿ. ಓಕೆ, ಅದನ್ನ ಜೆ ಒಳಗೆ ಸ್ಟೋರ್ ಮಾಡ್ತದೆ. ಓಕೆ, ಅದನ್ನ ಏನ್ ಮಾಡ್ಬೋದು, ರೆಗ್ಯುಲರ್ ತರ ಯೂಸ್ ಮಾಡ್ಕೋಬಹುದು, ಲೈಕ್ ಜಸ್ಟ್ ಜೆ ಅಂತ ಡಿಸ್ಪ್ಲೇ ಮಾಡದಂತಂದ್ರೆ ನಂಗೆ ಏನಾಗ್ತದ. ಓಕೆ, ಈಗ ಮಾಡಿ ನೋಡು. ಓಕೆ, ಇದನ್ನ ಕಮೆಂಟ್ ಮಾಡೋಣ. ಓಕೆ, ಸೇಮ್ ಔಟ್ಪುಟ್. ಬಟ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ಈ ಫಸ್ಟ್ ಲೂಪ್ ಒಳಗೆ, ಫಸ್ಟ್ ಟೆಕ್ನಿಕ್ ಒಳಗೆ ನೀನು ಇಂಡೆಕ್ಸ್ ಯೂಸ್ ಮಾಡ್ಕೊಂಡು ವರ್ಕ್ ಮಾಡ್ತಿದ್ದೆ, ಐ ಈಸ್ ಯೋರ್ ಇಂಡೆಕ್ಸ್. ಓಕೆ, ಇಲ್ಲಿ ಜೆ ಅನ್ನೋದಲ್ಲ, ಇಟ್ ಇಸ್ ನಾಟ್ ಇಂಡೆಕ್ಸ್, ಇಟ್ ಈಸ್ ಆಕ್ಚುಲಿ ವ್ಯಾಲ್ಯೂ ಇನ್ ದ ಅರೇ. ಓಕೆ, ಒನ್ ಬೈ ಒನ್ ವ್ಯಾಲ್ಯೂ ಬರ್ತದೆ ಡೈರೆಕ್ಟ್ ಆಗಿ, ಆ ವ್ಯಾಲ್ಯೂನ ನೀನು ಇಲ್ಲಿ ಯೂಸ್ ಮಾಡ್ಕೊಳಕತ್ತೀವಿ. ಓಕೆ, ಸೊ ದಿಸ್ ಇಸ್ ಹೌ ಫಸ್ಟ್ ಅಂದ್ರೆ ನಿನಗೆ ಡಿಫ್ರೆಂಟ್ ಟೆಕ್ನಿಕ್, ಎರಡನೇ ಟೆಕ್ನಿಕ್ ಇದು. ಓಕೆ, ಸೊ ಇದು ಫಸ್ಟ್ ಟೆಕ್ನಿಕ್, ನಾರ್ಮಲಿ ಇದು ಮೋಸ್ಟ್ ಯೂಸ್ಫುಲ್ ಆಗ್ತದ. ಬಟ್ ಇದು ಆಕ್ಚುಲಿ ಸ್ಪೀಕಿಂಗ್ ಇದೇನದಲ್ಲ, ಇದು ಇಂಟರ್ನಲ್ಲಿ ಇದ್ರ ಥರನೇ ವರ್ಕ್ ಆಗ್ತದೆ. ಓಕೆ, ಬಟ್ ಜಸ್ಟ್ ರೈಟಿಂಗ್ ಈಸಿ ಆಗಲಿ ಅಂತ ಹೇಳಿ, ರೀಡಬಿಲಿಟಿ ಪಾಯಿಂಟ್ ಆಫ್ ವ್ಯೂಲಿಂದ ಈಸಿ ಆಗಲಿ ಅಂತ ಹೇಳಿ ಈ ಟೈಪ್ ಕೊಟ್ಟಿರ್ತದ. ಓಕೆ, ಬಟ್ ನಿನ್ ಮೋಸ್ಟ್ ಆಫ್ ದ ಪ್ರೋಗ್ರಾಮ್ನಾಗ ಓಕೆ ಕೆಲವೊಂದ್ಸಲ ಏನಿರ್ತದ, ನಿನಗೆ ಸೀಕ್ವೆನ್ಷಿಯಲಿ ಹೋಗೋದಿರ್ತದ, ಕೆಲವೊಂದ್ಸಲ ಲಾಸ್ಟ್ಲಿಂದ ಫಸ್ಟಿಗೆ ಬರೋದಿರ್ತದ, ಕೆಲವೊಂದ್ಸಲ ಮಿಡ್ಲಿಂದ ಲೆಫ್ಟ್ ಸೈಡು ರೈಟ್ ಸೈಡು ಹೋಗೋದಿರ್ತದ. ಸೊ ನಿನಗೆ ಯಾವ ಥರ ಟ್ರಾವೆರ್ಸಲ್ ಇರ್ತದ ಅದ್ರ ಪ್ರಕಾರ ನಿನಗೆ ಅಡ್ಜಸ್ಟ್ ಮಾಡ್ಲಿಕ್ಕೆ ಬರಬೇಕು. ಸೊ ಅದಕ್ಕೆ ಏನು ಮಾಡ್ತೀವಿ, ನಾವು ಈ ಟೆಕ್ನಿಕ್ ಯೂಸ್ ಮಾಡ್ತೀವಿ. ಓಕೆ, ನಾನು ಇದನ್ನ ಈಗ ಫಾರ್ ಎಕ್ಸಾಂಪಲ್ ಇಂಟೀಜರ್ ಐ ಈಕ್ವಲ್ ಟು 0ದಿಂದನೂ ಸ್ಟಾರ್ಟ್ ಮಾಡ್ಬೋದು, ಇಲ್ಲ ನಾ ಏನು ಮಾಡ್ತೀನಿ, ಲೆಂತ್ ಏನು ಅರೇ ಲೆಂತ್ ಅದಲ್ಲ, ಅರೇ ಡಾಟ್ ಲೆಂತ್ -1 ಲಿಂದ ಸ್ಟಾರ್ಟ್ ಮಾಡ್ತೀನಿ. -1 ಯಾಕೆ, ಅರೇ ಡಾಟ್ ಲೆಂತ್ ಇಲ್ಲಿ 5 ಬರ್ತದ. ನನಗೆ ಲಾಸ್ಟ್ ಎಲಿಮೆಂಟ್ ಎಕ್ಸೆಸ್ ಮಾಡೋದ್ರೆ ಹೆಂಗೆ ಮಾಡ್ತೀನಿ ನಾನು, ಅರೇ ಆಫ್ ಲೆಂತ್ -1. ಓಕೆ, ಯಾಕಂದ್ರೆ 0 ಸ್ಟಾರ್ಟ್ ಆಗ್ತದಲ್ಲ, ಸೊ ಲೆಂತ್ -1 ಲಿಂದ ನಾನೇನಂದ್ರೆ ಉಲ್ಟಾ ಬರ್ಬೋದು, ಎಲ್ಲಿವರೆಗೆ, 0 ವರೆಗೆ.
ಓಕೆ. ಸೊ ಇಲ್ಲೇನಾಯ್ತು, ಸ್ಟಾರ್ಟಿಂಗ್ ಫ್ರಮ್ ಲಾಸ್ಟ್ ಎಲಿಮೆಂಟ್, ಬಿಕಾಸ್ ಅರೇ ಆಫ್ ಲೆಂತ್ ಮೈನಸ್ ಒನ್ ಏನಾಗ್ತದ, ಲಾಸ್ಟ್ ಎಲಿಮೆಂಟ್. ಓಕೆ, ಡಿಕ್ರೀಸ್ ಮಾಡ್ಕೋತ ಬರ್ಲಿಕತ್ತೀವಿ, ಇಂಡೆಕ್ಸ್ ಡಿಕ್ರೀಸ್ ಮಾಡ್ಕೋತ ಬರ್ಲಿಕತ್ತೀವಿ. ಅಂದ್ರೆ ಫಸ್ಟ್ ಇಂಡೆಕ್ಸ್ ಏನ್ ಮಾಡ್ದೆ ನಾನು, ಲಾಸ್ಟ್ ಎಲಿಮೆಂಟಿಗೆ ಪಾಯಿಂಟ್ ಮಾಡಿದೆ. ಓಕೆ, ಅಲ್ಲಿಂದ ಡಿಕ್ರೀಸ್ ಮಾಡ್ಕೋತ ಬಂದು ಪ್ರತಿ ಸಲ ಆ ಎಲಿಮೆಂಟ್ನ ಪ್ರಿಂಟ್ ಮಾಡ್ಲಿಕತ್ತೀನಿ. ಸೊ ಇಲ್ಲಿ ನಿನಗೆ ಔಟ್ಪುಟ್ ಏನ್ ಬರ್ಬೋದು, ಹಾ. ಸೊ ನಿನಗೇನಾಯ್ತು, ಅರೇನ ರಿವರ್ಸ್ ವೇದಾಗ ನಾನು ಪ್ರಿಂಟ್ ಮಾಡ್ಲಿಕತ್ತೀನಿ. ಓಕೆ, 5 4 3 2 ಬಂತು. ಓಕೆ, ಓಕೆ, ಇದು ಯಾಕೆ ನನಗೆ 3 2 ತರ ಬಂತು ಅಂದ್ರೆ ನನಗೆ 0th ಎಲಿಮೆಂಟು ಬೇಕಲ್ಲ. ಓಕೆ, ಸೊ ಲೆಸ್ ದನ್ ಆರ್ ಈಕ್ವಲ್ ಟು 0. ಸೊ ಇದು ಮಾಡಿದೆ ಅಂತಂದ್ರೆ ಆಲ್ ಎಲಿಮೆಂಟ್ಸ್ ವರ್ಕೌಟ್ ಆಯ್ತು. ಸೊ ಇದು ಈ ರೀತಿ ಏನಂತಂದ್ರೆ ನಿನಗೆ ಅರೇನ ಡಿಕ್ಲೇರ್ ಮಾಡ್ಕೋಬಹುದು. ಓಕೆ, ಸೊ ಈಗ ಇನ್ನೊಂದು ತಗೋಣ ಎಕ್ಸಾಂಪಲ್. ಮೇನ್ ಫಂಕ್ಷನ್. ಓಕೆ, ಸೊ ನನಗೆ ಇಲ್ಲೇನಂದ್ರೆ ಸೇಮ್ ಲಾಸ್ಟ್ ಟೈಪೇ. ಓಕೆ, ನನಗೆ ಒಂದು ಅರೇ ಡಿಕ್ಲೇರ್ ಮಾಡ್ಕೋತೀನಿ. ಬಟ್ ಒನ್ ಥಿಂಗ್ ಏನಪ್ಪಾ ಅಂತಂದ್ರೆ ನನಗೆ ಇದು ಇದ್ರ ಸೈಜ್ ಗೊತ್ತಿಲ್ಲ ಅಂತ ಇಟ್ಕೋ. ಓಕೆ, ಅಥವಾ ನನಗೆ ಸೈಜ್ ಗೊತ್ತದ ಬಟ್ ಕಂಟೆಂಟ್ ಗೊತ್ತಿಲ್ಲ. ಓಕೆ, ಸೊ ನನಗೆ ಸೈಜ್ ಗೊತ್ತಿತ್ತು ಅಂತಂದ್ರೆ ನಾನೇನ್ ಮಾಡ್ಬೋದು, ಡೈರೆಕ್ಟ್ ಇಲ್ಲಿ ಹೋಗಿ ನ್ಯೂ ಇಂಟೀಜರ್ ಅಂತೇಳಿ ಮಾಡಿ ಸೈಜ್ ಕೊಡ್ಬೋದು. ಸೊ ಇಲ್ಲೇನಾಯ್ತು, ಅರೇ ಡಿಕ್ಲೇರ್ ಆಯ್ತು. ಓಕೆ, ಮತ್ತೆ ಸ್ಪೇಸ್ನು ಅಲೋಕೇಟ್ ಆಯ್ತು ಅದಕ್ಕೆ. ಓಕೆ, ಇನಿಷಿಯಲಿ ಈಗ ನಾನು ನಿನಗೆ ಇದನ್ನು ಸ್ಪ್ಲಿಟ್ ಮಾಡಿ ತೋರಿಸ್ತೀನಿ. ಓಕೆ, ಅರೇ ಈಕ್ವಲ್ ಟು ದಿಸ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನಿತ್ತು, ನಿನಗೆ ಬರೀ ಡಿಕ್ಲೇರ್ ಆಯ್ತು. ಏನ್ ಡಿಕ್ಲೇರ್ ಆಯ್ತು, ಒಂದು ಅರೇ ವೇರಿಯಬಲ್ ಅಪ್ಪ. ARR is the variable which is of type integer array. ಅಂದ್ರೆ ನಾವು ಕಂಪೈಲರ್ಗೆ ಏನ್ ಹೇಳಿಕತ್ತೀವಿ, ಒಂದು ವೇರಿಯಬಲ್ ಡಿಕ್ಲೇರ್ ಮಾಡೋ, ಆ ವೇರಿಯಬಲ್ ಏನಪ್ಪಾ ಅಂತಂದ್ರೆ ಗ್ರೂಪ್ ಆಫ್ ನಂಬರ್ಸ್ ಅನ್ನ ರಿಪ್ರೆಸೆಂಟ್ ಮಾಡಬೇಕು. ಓಕೆ, ಸೊ ಇಲ್ಲಿಗೆ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದಾಗ ಕಂಪೈಲರ್ಗೆ ಏನ್ ಗೊತ್ತಾಯ್ತು, ARR is an array, ಬಟ್ ಅದು ಎಷ್ಟು ಸೈಜ್ ಅದ ಗೊತ್ತಿಲ್ಲ, ಯಾವ ತರ ಇದು. ಸೊ ಅದೇನ್ ಮಾಡ್ತು, ಜಸ್ಟ್ ARR ವೇರಿಯಬಲ್ ಡಿಕ್ಲೇರ್ ಮಾಡ್ಕೊಂಡು ಕೂತ್ಬಿಡ್ತು. ಓಕೆ, ಇಟ್ಸ್ ಆರ್ ಅರೇ ಟೈಪ್ ಅಂತ ಹೇಳಿ. ಬಟ್ ನಿನಗೆ ಆಕ್ಚುಯಲ್ ಸ್ಪೇಸ್ ಬೇಕಲ್ಲ ಎಲ್ಲಿ ನಿನಗೆ ಸ್ಟೋರ್ ಮಾಡ್ಲಿಕ್ಕೆ ಅಂತ ಹೇಳಿ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಏನಂದ್ರೆ ಒಂದು ಕಾಲನಿ ಅದ ಅಂತ ಇಟ್ಕೋ. ನಿಮ್ಮ ಊರಾಗ ಒಂದು ಕಾಲನಿ ಅದಪ್ಪ, ಅಲ್ಲಿ ಎಲ್ಲಾನು ಒಂದು 10 15 20 ಮನಿಗಳವ ಅಂತ ಇಟ್ಕೋ. ಓಕೆ, ಸೊ ಆ ಬರೇ ಕಾಲನಿ ಹೆಸರು ಡಿಕ್ಲೇರ್ ಆಯ್ತು ಇಲ್ಲಿ. ಓಕೆ, ಬಟ್ ಇನ್ನೂ ಒಳಗಡೆ ಏನದಲ್ಲ, ಆ ಕಾಲನಿಗೆ ಸ್ಪೇಸೇ ಇಲ್ಲ. ಓಕೆ, ಸೊ ಆ ಸ್ಪೇಸ್ ಅನ್ನ ಆ ಕಾಲನಿ ಒಳಗಡೆ ಪ್ರತಿಯೊಂದು ಮನಿ ಕಟ್ಲಿಕ್ಕೆ ಸ್ಪೇಸ್ ಅನ್ನ ಅಲೋಕೇಟ್ ಮಾಡೋದು ಇಲ್ಲಿ. ಓಕೆ, ಸೊ ಏನ್ ಹೇಳ್ತೀನಿ, ನೀವು ನ್ಯೂ ಇಂಟೀಜರ್ ಅಂದ್ರೆ ನಿನ್ ನ್ಯೂ ಇಸ್ ಆಲ್ವೇಸ್ ಅನ್ ಆಪರೇಟರ್ ಟು ಕ್ರಿಯೇಟ್ ದ ಆರ್ ರಿಸರ್ವ್ ದ ಮೆಮೊರಿ. ಓಕೆ, ಸೊ ಎದಕ್ಕೆ ರಿಸರ್ವ್ ಮಾಡ್ತೀನಿ, 5 ಎಲಿಮೆಂಟ್ಸ್ ಅನ್ನು ಸ್ಟೋರ್ ಮಾಡೋದು, 5 ಇಂಟೀಜರ್ ಎಲಿಮೆಂಟ್ಸ್ ಅನ್ನು ಸ್ಟೋರ್ ಮಾಡೋಷ್ಟು ಸ್ಪೇಸ್. ಓಕೆ, ಅದನ್ನ ಮಾಡಿ ಅದರದ್ದು ಏನು ಸ್ಪೇಸ್ದ ರೆಫರೆನ್ಸ್ ಅಂದ್ರೆ ಆ ಸ್ಪೇಸ್ದ ಎಂಟ್ರಿ ಪಾಯಿಂಟ್ ಅಂತ ಇಟ್ಕೋ. ಓಕೆ, ಅದನ್ನೇನಂದ್ರೆ ನನಗೆ ARR ಒಳಗೆ ಹೋಲ್ಡ್ ಮಾಡುವಂತ. ಇಲ್ಲೇನಾಯ್ತು, ಆಕ್ಚುಲಿ ಆ ಕಾಲನಿಗೆ ನೀನೇನ್ ಮನಿ ಒಂದು ಕಾಲನಿ, ಫಾರ್ ಎಕ್ಸಾಂಪಲ್ ABC ಅನ್ನೋ ಒಂದು ಕಾಲನಿ ಅದಪ್ಪ. ಆ ಕಾಲನಿಗೆ ಏನಂತಂದ್ರೆ 5 ಮನಿ ಕಟ್ಲಿಕ್ಕೆ ಎಷ್ಟು ಸ್ಪೇಸ್ ಬೇಕು, 5 ಸೇಮ್ ಟೈಪ್ ಆಫ್ ಮನಿ. ಓಕೆ, ಕಟ್ಲಿಕ್ಕೆ ಎಷ್ಟು ಸ್ಪೇಸ್ ಬೇಕು ಅಷ್ಟು ರಿಸರ್ವ್ ಮಾಡಿ, ಆ ಅದ್ರದ್ದೇನು ಫಸ್ಟ್ ನಿನಗೆ ಆ ಕಾಲನಿ ಎಂಟ್ರೆನ್ಸ್ ಮಾಡ್ಲಿಕ್ಕೆ ಮೇನ್ ಗೇಟ್ ಅದ ಅಂತ ಇಟ್ಕೋ. ಆ ಮೇನ್ ಗೇಟ್ ಏನಪ್ಪಾ ಅಂತಂದ್ರೆ ARR ನಾಗ ಸ್ಟೋರ್ ಮಾಡಿಟ್ಟಂಗ. ಓಕೆ, ಸೊ ಈಗ ನಿನಗೆ ಆ ಕಾಲನಿಗೆ ಎಂಟರ್ ಮಾಡ್ಬೇಕಾಯ್ತು ಅಥವಾ ಕಾಲನಿನ ರೆಫರ್ ಮಾಡ್ಬೇಕಾಯ್ತು ಅಂತಂದ್ರೆ ARR ಯೂಸ್ ಮಾಡ್ಕೊಂಡು ರೆಫರ್ ಮಾಡ್ಬೋದು. ಓಕೆ, ಸೊ ARR ಒಳಗಡೆ ARR ಆಫ್ 0 ಅಂದ್ರೆ ಫಸ್ಟ್ ಮನಿ ಇದ್ದಂಗ ಆ ಕಾಲನಿ ಒಳಗಿಂದು, ARR ಆಫ್ 4 ಅಂದ್ರೆ ಲಾಸ್ಟ್ ಮನಿ ಇದ್ದಂಗ. ಓಕೆ, ಸೊ ಈ ತರ ಮಾಡ್ತಾರೆ. ಬಟ್ ಇದನ್ನ ಎರಡು ನಾರ್ಮಲಿ ಏನಪ್ಪಾ ಅಂದ್ರೆ ಎರಡು ಸ್ಟೇಟ್ಮೆಂಟ್ನಾಗ ಮಾಡೋ ಬದಲಿಗೆ ಇದನ್ನ ಡೈರೆಕ್ಟ್ ಆಗಿ ಒಂದೇ ಸ್ಟೇಟ್ಮೆಂಟ್ನಾಗ ಇಲ್ಲಿ ಡಿಕ್ಲೇರ್ ಮಾಡ್ಬೋದು. ಸೊ ಇಲ್ಲೇನಾಯ್ತು, ಬರೀ ಅರೇ ಡಿಕ್ಲೇರ್ ಆಯ್ತು. ಓಕೆ, ಅರೇ ARR ಅನ್ನೋದು ವಿತ್ ಸೈಜ್ 5 ಅನ್ನೋದು ಡಿಕ್ಲೇರ್ ಆಯ್ತು. ಬಟ್ ಅದ್ರ ಕಂಟೆಂಟ್ ಏನಿರಬೇಕು. ಓಕೆ, ನಮ್ಮ ಫಸ್ಟ್ ಕೇಸ್ನಾಗ ಏನು ಡಿಕ್ಲೇರ್ ಮಾಡಿದ್ವಿ ನಾವು, ನಾನು ಇದನ್ನ ಫಸ್ಟ್ ಟೈಪ್ ಅನ್ನು ಇಲ್ಲಿ ತಗೊಂಬಂದ್ರ ಅಲ್ಲೇನ್ ಮಾಡಿದ್ವಿ, ಇಂಟೀಜರ್ ಅರೇ ಈಕ್ವಲ್ ಟು
ಡೈರೆಕ್ಟ್ ಆಗಿ 1 2 3 4 5 ಈ ತರ ಮಾಡಿದ್ವಿ. ಹೌದಾ? ಸೊ ಇಲ್ಲಿ ನಾನು ಸೈಜ್ ಹೇಳಿರಲಿಲ್ಲ ಅದಕ್ಕೆ 5 10 15 ಅನ್ನೋದು. ಓಕೆ, ಬಟ್ ಡೈರೆಕ್ಟ್ ವ್ಯಾಲ್ಯೂ ಕೊಟ್ಟಿದ್ದೆ. ದಿಸ್ ಇಸ್ ಕಾಲ್ಡ್ ಎ ಸೆಟ್ ಆಫ್ ವ್ಯಾಲ್ಯೂ. ಓಕೆ, ಡೈರೆಕ್ಟ್ ಆಗಿ ಒಂದು ಸೆಟ್ ಆಫ್ ವ್ಯಾಲ್ಯೂ ಕೊಟ್ಟಿದ್ದೆ. ಅವಾಗ ಕಂಪೈಲರ್ಗೆ ಈ ಸೆಟ್ ಆಫ್ ವ್ಯಾಲ್ಯೂನ ನೋಡಿಕೊಂಡು ಸೈಜ್ ಆಟೋಮೆಟಿಕ್ ಆಗಿ ಗೊತ್ತಾಯ್ತು. ಓಕೆ, ಇದ್ರಲ್ಲಿ 5 ವ್ಯಾಲ್ಯೂ ಕೊಟ್ಟಿಯಪ್ಪ. ಸೊ ಅದು ಏನು ಮಾಡ್ತು, ಅರೇ ಆಫ್ 5 ಡಿಕ್ಲೇರ್ ಮಾಡ್ಕೊಳ್ತು ಇಂಪ್ಲಿಸಿಟ್ಲಿ. ಆಮೇಲೆ ಆ ಅರೇ ಒಳಗಡೆ 0th ಎಲಿಮೆಂಟ್ ಒನ್ ಇನಿಷಿಯಲೈಸ್ ಮಾಡ್ತು. ಓಕೆ, ಫಸ್ಟ್ ಎಲಿಮೆಂಟ್ ಅಂದ್ರೆ ಸೆಕೆಂಡ್ ಎಲಿಮೆಂಟ್ ಅನ್ನ 2 ದಿಂದ ಇನಿಷಿಯಲೈಸ್ ಮಾಡ್ತು. ಸೊ ನಿನಗೆ ಡೈರೆಕ್ಟ್ ಆಗಿ ಇಲ್ಲಿ ಅರೇ ಡಿಕ್ಲೇರು ಆಯ್ತು, ಮತ್ತೆ ಅರೇ ಏನಂತಂದ್ರೆ ಇನಿಷಿಯಲೈಸು ಆಯ್ತು ವಿತ್ ವ್ಯಾಲ್ಯೂಸ್. ಸೊ ಅದಕ್ಕೆ ಡೈರೆಕ್ಟ್ ಆಗಿ ಅದನ್ನ ಯೂಸ್ ಮಾಡ್ಕೊಳ್ಳಿಕ್ ಸ್ಟಾರ್ಟ್ ಮಾಡಿದೆ. ಬಟ್ ಇಲ್ಲೇನಾಯ್ತು, ಅರೇ ಡಿಕ್ಲೇರ್ ಆಯ್ತು ಆಫ್ ಸೈಜ್ 5, ಬಟ್ ಅದ್ರೊಳಗೆ ವ್ಯಾಲ್ಯೂಸ್ ಏನದ, ವ್ಯಾಲ್ಯೂಸ್ ಇನ್ನ ನಾ ಇನಿಷಿಯಲೈಸ್ ಮಾಡಿಲ್ಲ. ಸೊ ಇನಿಷಿಯಲೈಸ್ ಮಾಡ್ಲಾರ್ದಕ್ಕೆ ಏನಾಗ್ಬೋದು, ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ARR ಆಫ್ 0 ಅಂತ ಎಲಿಮೆಂಟ್ ಎಕ್ಸೆಸ್ ಮಾಡ್ದ ಅಂತ ಇಟ್ಕೋ. ಓಕೆ, ಏನ್ ರಿಸಲ್ಟ್ ಬರ್ಬೋದು ನನಗೆ. ಓಕೆ, ಫಾರ್ ಎಕ್ಸಾಂಪಲ್ ಇದನ್ನ ರನ್ ಮಾಡಿ ನೋಡಿದ್ರ ನಾ ಬರೀ ಅರೇ ಕ್ರಿಯೇಟ್ ಮಾಡೀನಿ, ಇನ್ನೂ ಅದ್ರೊಳಗಡೆ ವ್ಯಾಲ್ಯೂ ಹಾಕಿಲ್ಲ ನಾನು. ಓಕೆ, ವ್ಯಾಲ್ಯೂ ಹಾಕಿಲ್ಲ ಅಂದ್ರೆ ಏನಾಯ್ತು, ನನಗೆ 0 ವ್ಯಾಲ್ಯೂ ಕೊಡ್ತು. 0 ವ್ಯಾಲ್ಯೂ ಅಂದ್ರೆ ನಾರ್ಮಲಿ ಏನಾಗ್ತದ, ಅವ್ ಈಗ ಸಿ ಪ್ರೋಗ್ರಾಮಿಂಗ್ ಅದು ಇದು ತಗೊಂಡೆ ಅಂತಂದ್ರೆ ಅಲ್ಲಿ ಅರೇನ್ ಇನಿಷಿಯಲೈಸ್ ಮಾಡ್ಲಿಲ್ಲ ಅಂದ್ರೆ ಗಾರ್ಬೇಜ್ ವ್ಯಾಲ್ಯೂ ಬರೋ ಚಾನ್ಸ್ ಇರ್ತದೆ. ಏನೋಪ್ಪ ಆ ಮೆಮೊರಿ ಒಳಗೆ ಲಾಸ್ಟ್ ಟೈಮ್ ಏನಿತ್ತು ಅದೇ ಅದ ಅಂತ ಹೇಳಿ. ಬಟ್ ಇಲ್ಲಿ ಏನದ ಅಂತಂದ್ರೆ ನಿನಗೆ ಅರೇ ಇನಿಷಿಯಲೈಸ್ ಮಾಡಿದ್ದಿಲ್ಲ ನಿನ್ನ ವ್ಯಾಲ್ಯೂದಿಂದ ಅಂತಂದ್ರೆ ಅದು ಡಿಫಾಲ್ಟ್ ವ್ಯಾಲ್ಯೂದಿಂದ ಇನಿಷಿಯಲೈಸ್ ಮಾಡಿರ್ತದೆ. ಸೊ ನಂಬರ್ಸ್ನಾಗ ಡಿಫಾಲ್ಟ್ ವ್ಯಾಲ್ಯೂ ಅಂದ್ರೆ 0. ಓಕೆ, ಸೊ ಅದಕ್ಕೆ ನೀನು ಈಗ ಫಾರ್ ಎಕ್ಸಾಂಪಲ್ ಅರೇ ಆಫ್ 0 ಮಾಡು, ಅರೇ ಆಫ್ 3 ಮಾಡು. ಓಕೆ, ಅದೇನಾಗ್ತದ ನಿನಗೆ ಡಿಫಾಲ್ಟ್ ವ್ಯಾಲ್ಯೂದಿಂದ ಇನಿಷಿಯಲೈಸ್ ಮಾಡಿರ್ತದೆ. ಓಕೆ, ಬಟ್ ಇದರಿಂದ ಏನು ಯೂಸ್ ಇಲ್ಲ. ಡಿಫಾಲ್ಟ್ ಯಾಕಂದ್ರೆ ನೀನು ಅರೇ ಡಿಕ್ಲೇರ್ ಮಾಡೋದು ಎದಕ್ಕೆ ಮಾಡ್ಲಿಕ್ಕೆ ನಿನಗೆ ನಂಬರ್ ಹೋಲ್ಡ್ ಮಾಡೋದ. ಓಕೆ, ಬರೀ ಡಿಫಾಲ್ಟ್ ನಂಬರ್ ಹೋಲ್ಡ್ ಮಾಡೋದಿಲ್ಲ ನಿನಗೆ. ಸೊ ಅದಕ್ಕೇನಂತಂದ್ರೆ ನಾರ್ಮಲಿ ಅರೇ ಡಿಕ್ಲೇರ್ ಮಾಡಿದ ಮೇಲೆ ಅರೇನ ಇನಿಷಿಯಲೈಸ್ ಮಾಡಬೇಕು. ಓಕೆ, ಸೊ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಸಿಸ್ಟಮ್ ಈ ಕಂಪೈಲರಿಗೆ ಸೈಜ್ ಗೊತ್ತಾಗಬೇಕು. ನಿನಗೆ ಮೆಮೊರಿ ರಿಸರ್ವ್ ಮಾಡ್ಬೇಕಾದ್ರೆ ಸೈಜ್ ಗೊತ್ತಾಗಬೇಕಲ್ಲ, ಎಷ್ಟು ಸೈಜ್ ಅಪ್ಪ, 5 ನಂಬರಿಗೆ ಬೇಕಾದಷ್ಟು ಬೇಕಾ, 10 ನಂಬರಿಗೆ ಬೇಕಾದಷ್ಟು ಮೆಮೊರಿ ರಿಸರ್ವ್ ಮಾಡಬೇಕಾ, ಏನು 100 ನಂಬರ್ಸಿಗೆ ಬೇಕಾಗಷ್ಟು ರಿಸರ್ವ್ ಮಾಡಬೇಕಾ, ಅದನ್ನ ಮಾಡಬೇಕು. ರಿಸರ್ವ್ ಮಾಡಿದ ಮೇಲೆ ನೀನು ಯಾವಾಗ ಬೇಕು ಅವಾಗ ಅಲ್ಲಿ ಏನಂದ್ರೆ ನಂಬರನ್ನ ಸ್ಟೋರ್ ಮಾಡ್ಬೋದು. ಓಕೆ, ನೀವು ಸ್ಟೋರ್ ಮಾಡೋದು ಏನು ಮಾಡ್ಬೋದು, ಫಾರ್ ಎಕ್ಸಾಂಪಲ್ ಅರೇ ಆಫ್ 0 ತಗೊಂಡು ನಾನಿಲ್ಲಿ 3 ಸ್ಟೋರ್ ಮಾಡ್ತೀನಪ್ಪ. ಓಕೆ, ಸೊ ಅದೇ ರೀತಿ ನೀನೇನಂತಂದ್ರೆ ಓಕೆ, ಅರೇ ಆಫ್ 1 ಅಲ್ಲಿ, ಓಕೆ, ಅರೇ ಆಫ್ 2 ಅಲ್ಲಿ, ಸಾರಿ, ಅರೇ ಆಫ್ 2, ಅರೇ ಆಫ್ 3, ಅರೇ ಆಫ್ 4. ಓಕೆ, ನಿನಗೆ ಯಾವ ನಂಬರ್ ಬೇಕೋ ಆ ನಂಬರ್ನ ಸ್ಟೋರ್ ಮಾಡ್ಕೋಬಹುದು. ಓಕೆ, ಈ ತರ. ಓಕೆ, ಈ ತರ ಮಾಡ್ಕೊಂಡ್ಮೇಲೆ ಏನಂತಂದ್ರೆ ನಿನಗೆ ಆಕ್ಚುಲಿ ಅರೇ ಒಳಗೆ ಏನಾಗ್ಲಿಕ್ಕತ್ತು, 0th ಎಲಿಮೆಂಟ್ನಾಗ 3 ಅಂದ್ರೆ ಇಲ್ಲಿ ಆಕ್ಚುಲಿ ಔಟ್ಪುಟ್ ಅಂದ್ರೆ ನನಗೆ ಇಮ್ಯಾಜಿನೇಷನ್ ಮಾಡ್ಕೊಳಕ್ ಹೋದೆ ಅಂತಂದ್ರೆ ಈಗ ಆಲ್ಮೋಸ್ಟ್ ಲೈಕ್ 3, 13, 33, 43, 43 ಈ ತರ ಸ್ಟೋರ್ ಆಯ್ತಾರೆ ಅವ. ಓಕೆ, ಸೊ ಈ ತರ ಮಾಡ್ಬೋದು. ಬಟ್ ನಾರ್ಮಲಿ ನಮ್ಗೆ ಏನಿರ್ತದ, ಈಗ ಫಾರ್ ಎಕ್ಸಾಂಪಲ್ 100 ನಂಬರ್ಸ್ ಇದ್ದು ಅಥವಾ 200 ನಂಬರ್ಸ್ ಇದ್ದು ಅಂದ್ರೆ ನೀನು ಅರೇ ಡಿಕ್ಲೇರ್ ಮಾಡಿದಾಗ ನಾನು ಈ ತರ ಒಂದು ಇಂಡೆಕ್ಸ್ಲಿಂದ ಮಾಡ್ಲಿಕ್ಕೆ ಬರಂಗಿಲ್ಲ. ಓಕೆ, ಈಗ 100 ನಂಬರ್ ಸ್ಟೋರ್ ಮಾಡೋಕೆ ಹೆಂಗ್ ಮಾಡ್ತೀನಿ, ಒಂದು ಇದ್ರಲಿಂದ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ನಾವು ಮತ್ತೆ ಅಗೇನ್ ಏನ್ ಮಾಡ್ತೀವಿ, ಲೂಪಿಂಗ್ ಟೆಕ್ನಿಕ್ ಯೂಸ್ ಮಾಡ್ತೀವಿ. ಓಕೆ, ಸೊ ನನಗೆ ಇಲ್ಲಿ ಫಾರ್ ಎಕ್ಸಾಂಪಲ್ ಈಗ 5 ನಂಬರ್ ಅದಪ್ಪ, ನಾನು 5 ನಂಬರನ್ನ ಯೂಸರಿಗೆ ಕೇಳಿ ಯೂಸರ್ಲಿಂದ ಇನ್ಪುಟ್ ತಗೊಂಡು ಸ್ಟೋರ್ ಮಾಡೋದು. ಸೊ ನಾ ಹೆಂಗ್ ಮಾಡ್ಬೋದು ಅಲ್ಲಿ, ಸೊ ನನಗೆ ಯೂಸರ್ಲಿಂದ ಇನ್ಪುಟ್ ತಗೋಬೇಕಾಯ್ತಾ, ನಂಗೆ ಅಗೇನ್ ಏನ್ ಬೇಕು, ಸ್ಕ್ಯಾನರ್ ಕ್ಲಾಸ್ ಬೇಕು. ಓಕೆ, ಸೊ ಸ್ಕ್ಯಾನರ್ ನ ಡಿಕ್ಲೇರ್ ಮಾಡ್ಕೋತೀನಿ. ಓಕೆ, ಇದು ಎಕ್ಸ್ಟ್ರಾ. ಓಕೆ, ಸೊ ಸ್ಕ್ಯಾನರ್ ಅನ್ನು ಡಿಕ್ಲೇರ್ ಮಾಡ್ಕೊಂಡೆ. ಈಗ ನನಗೇನಪ್ಪ ಅಂತಂದ್ರೆ 5 ನಂಬರ್ಸ್ ತಗೋಬೇಕಾಗ್ಯದ. ಓಕೆ, ಸೊ ನಾನು ಅದಕ್ಕೆ ಏನ್ ಮಾಡ್ತೀನಿ, ಒಂದು ಪ್ರಿಂಟ್ ಮಾಡ್ತೀನಿ, ಎಂಟರ್ 5 ನಂಬರ್ಸ್. ಓಕೆ, ಇಲ್ಲಿಂದ ಏನಂತಂದ್ರೆ ನಾನು 5 ನಂಬರ್ಸ್ ಅನ್ನ ಎಂಟರ್ ಮಾಡ್ಕೋತೀನಿ. ಅಗೇನ್ i ಈಕ್ವಲ್ ಟು 0, ಯಾವಾಗಲೂ ಇಂಡೆಕ್ಸ್ ಸ್ಟಾರ್ಟ್ ಆಗೋದು 0ದಿಂದ. ಓಕೆ, ಬಟ್ ಇಂಡೆಕ್ಸ್ ಏನದಲ್ಲ ನಿನಗೆ ಅರೇ ಡಾಟ್ ಲೆಂತ್ಗಿಂತ ಒಂದು ಕಡಿಮೆ ಇರಬೇಕು. ಓಕೆ, i++. ಓಕೆ,
ಇಲ್ಲಿ ನಾನೇನು ಮಾಡ್ತೀನಿ ಒಂದು ನಂಬರನ್ನ ತಗೋತೀನಿ. ಓಕೆ, ಇನ್ ಡಾಟ್ ನೆಕ್ಸ್ಟ್ 5 ಟೈಮ್ಸ್ ನನಗೆ ರೀಡ್ ಮಾಡೋದ. ಸೊ ಇನ್ ಡಾಟ್ ನೆಕ್ಸ್ಟನ್ನು 5 ಟೈಮ್ಸ್ ರಿಪೀಟ್ ಮಾಡ್ತೀನಿ. ಪ್ರತಿ ಸಲ ಬಂದ ನಂಬರನ್ನು ಏನು ಮಾಡ್ತೀನಿ ನಾನು ಅರೇ ಆಫ್ ಐ ಒಳಗೆ ಸ್ಟೋರ್ ಮಾಡ್ಕೋತೀನಿ. ಸೊ ಇಲ್ಲಿ ಏನಾಗ್ಲಿಕ್ಕದ ಅಂತಂದ್ರೆ ನೀನು ಇನ್ನು ನಿಂದು ಒಂದು ನಂಬರ್ ತಗೊಳಿಕತ್ತಿದಿ, ಡಾಟ್ ನೆಕ್ಸ್ಟ್. ಓಕೆ, ಡಾಟ್ ನೆಕ್ಸ್ಟ್ ಏನದಲ್ಲ ಇದು ನಿನಗೆ ವರ್ಡ್ ಸ್ಟ್ರಿಂಗ್ ರೀಡ್ ಮಾಡ್ತದ, ಅದಕ್ಕೆ ಎರರ್ ಕೊಡ್ಲಿಕ್ಕತ್ತದ. ನಂದು ಇಂಟೀಜರ್ ಅದ. ಸೊ ನೆಕ್ಸ್ಟ್ ಡಾಟ್ ನೆಕ್ಸ್ಟ್ ಇಂಟ್ ಫಂಕ್ಷನ್ ಯೂಸ್ ಮಾಡ್ಕೊಂಡೆ ಅಂತಂದ್ರೆ ಒಂದು ಇಂಟೀಜರ್ ರೀಡ್ ಮಾಡ್ತದ. ಎಷ್ಟು? 5 ಟೈಮ್ಸ್. ಓಕೆ, ಯಾಕಂದ್ರೆ ಈ ಲೂಪ್ 5 ಟೈಮ್ಸ್ ರಿಪೀಟ್ ಆಗ್ತದೆ. ಸೊ 5 ಟೈಮ್ಸ್ ನಂಬರ್ ರೀಡ್ ಮಾಡ್ತದ. ಪ್ರತಿ ನಂಬರ್ ರೀಡ್ ಮಾಡಿದ್ದನ್ನ ಆ ಪರ್ಟಿಕ್ಯುಲರ್ ಇಂಡೆಕ್ಸ್ ಒಳಗಡೆ ಸ್ಟೋರ್ ಮಾಡ್ತದೆ. ಸೊ ಫಸ್ಟ್ ಟೈಮು ಐ ಈಕ್ವಲ್ ಟು 0 ಇರ್ತದೆ. ಅರೇ ಆಫ್ ಐ ಈಕ್ವಲ್ ಟು ನಂಬರ್ ರೀಡ್ ಮಾಡಿ ನೀನು ಇನ್ಪುಟ್ ಕೊಟ್ಟಿದ್ದನ್ನ ಸ್ಟೋರ್ ಮಾಡ್ತದೆ. ನೆಕ್ಸ್ಟ್ ಐ 1 ಆದ ತಕ್ಷಣ ಅರೇ ಆಫ್ 1 ಅಂದ್ರೆ ಸೆಕೆಂಡ್ ಎಲಿಮೆಂಟ್ ಅನ್ನ ರೀಡ್ ಮಾಡ್ತದ, ಸೆಕೆಂಡ್ ಪೊಸಿಷನ್ ಸ್ಟೋರ್ ಮಾಡ್ತದೆ. ಸೊ ಈ ತರ ಏನಂದ್ರೆ ನೀನು ಇನ್ಪುಟ್ ತಗೊಂಡು ಇದನ್ನ ನೀನು ಡಿಸ್ಪ್ಲೇ ಮಾಡ್ಬೋದು. ಸಾರಿ, ಇದು ನೀನು ಸ್ಟೋರ್ ಮಾಡ್ಬೋದು. ಓಕೆ, ಸ್ಟೋರ್ ಮಾಡಿದ್ಮೇಲೆ ನಾನು ಕ್ವಿಕ್ಲಿ ಇದನ್ನ ಏನ್ ಮಾಡ್ತೀನಿ, ಇಂಟೀಜರ್ ಜೆ ಫ್ರಮ್ ಅರೇ. ಓಕೆ, sys out j with some space. ಓಕೆ, ಸೊ ಈಗ ಇದನ್ನು ಟ್ರೈ ಮಾಡಿ ನೋಡೋಣ. 5 ನಂಬರ್ಸ್ ಕೇಳಲಿಕ್ಕತ್ತದ. ನಾನು ಮಾಡ್ತೀನಿ 3 9 6 5 2. ಓಕೆ, ಸೊ ಎಂಟರ್ ಮಾಡಿದೆ, ಅದೇ ನಂಬರ್ಸನ್ನು ಅದು ಡಿಸ್ಪ್ಲೇ ಮಾಡ್ತು, 3 9 6 5 2. ಯಾಕಂದ್ರೆ ನಾನು ಏನು ಎಂಟರ್ ಮಾಡಿದ್ದೆ ಅದನ್ನ ಅದು ಸ್ಟೋರ್ ಮಾಡ್ಕೊಂಡಿತ್ತು, ಅದು ಡಿಸ್ಪ್ಲೇ ಮಾಡ್ತು. ಓಕೆ, ಸೊ ಈ ರೀತಿ ಏನಪ್ಪ ಅಂತಂದ್ರೆ ನೀನು ಅರೇ, ದಿಸ್ ಇಸ್ ಸೆಕೆಂಡ್ ಟೈಪ್. ನಿನಗೆ ಯಾವಾಗ ಸೈಜ್ ಅಂತೂ ಗೊತ್ತಿರ್ಲಿಕ್ಕೆ ಬೇಕು. ಓಕೆ, ಸೊ ನಿನಗೆ ಸೈಜ್ ಒಂದು ಸಿನಾರಿಯೋ ಅನ್ನೋದು ಸೈಜು ಗೊತ್ತವ, ನಿನಗೆ ಇನ್ಪುಟ್ನು ಗೊತ್ತದ. ಅವಾಗ ನೀನು ಡೈರೆಕ್ಟ್ ಆಗಿ ಫಸ್ಟ್ ಟೈಪ್ ಡಿಕ್ಲೇರ್ ಮಾಡಿಕೊಂಡು ಸೆಟ್ ಕೊಟ್ಟು, ಓಕೆ, ನೀನು ಡೈರೆಕ್ಟ್ ಆಗಿ ಅರೇ ಡಿಕ್ಲೇರ್ ಮಾಡಿ ಇನಿಷಿಯಲೈಸು ಮಾಡಿಬಿಡ್ಬೋದು. ಓಕೆ, ಬಟ್ ಮೋಸ್ಟ್ ಆಫ್ ದ ಕೇಸ್ನಾಗ ನಿನಗೆ ಸೈಜ್ ಗೊತ್ತಿರ್ತದ, ಲೈಕ್ ರೈಟ್ ಎ ಪ್ರೋಗ್ರಾಮ್ ಟು ಸ್ಟೋರ್ 100. ಓಕೆ, ಅಥವಾ ರೈಟ್ ಎ ಪ್ರೋಗ್ರಾಮ್ ಟು ಸ್ಟೋರ್ ಎನ್, ಆ ಥರ ಹೇಳ್ತಾರೆ. ಓಕೆ, ಸೊ ನಿನಗೆ ಸೈಜ್ ಗೊತ್ತಿರ್ತದ. ಓಕೆ, ಸೊ ಆ ಸೈಜ್ ಗೊತ್ತಿದ್ದು ನಿನಗೆ ಓನ್ಲಿ ಗೊತ್ತಿರ್ಲಾರ್ದು ಏನಪ್ಪ ಅಂತಂದ್ರೆ ನಂಬರ್ಸ್ ಗೊತ್ತಿರಂಗಿಲ್ಲ, ಕಂಟೆಂಟ್ ಗೊತ್ತಿರಂಗಿಲ್ಲ. ಅವಾಗ ಏನಂದ್ರೆ ಕಂಟೆಂಟ್. ಓಕೆ, ಕೆಲವೊಂದ್ಸಲ ಏನಾಗ್ತದೆ, ನಾ ಹೇಳ್ಬೋದು ರೈಟ್ ಎ ಪ್ರೋಗ್ರಾಮ್ ಟು ಸ್ಟೋರ್ ಎನ್ ನಂಬರ್ಸ್ ಅಂತೀರಿ ಅಂತ ಇಟ್ಕೋ. ಎನ್ ಏನದಲ್ಲ ನಿನಗೆ ಯೂಸರ್ ಇನ್ಪುಟ್ ಮಾಡ್ಬೇಕು, 10 ನಂಬರ್ಸು 5 ನಂಬರ್ಸು 3 ನಂಬರ್ಸು ಅಂತೇಳಿ. ಓಕೆ, ಅದು ಮಾಡ್ಬೇಕಾಯ್ತಂದ್ರೆ ಹೆಂಗೆ ಮಾಡಬೇಕು? ಸೊ ನನಗೆ ಎನ್ ವ್ಯಾಲ್ಯೂ ಗೊತ್ತಿಲ್ಲ ಎಟ್ ಪ್ರೆಸೆಂಟ್. ಯೂಸರ್ ಕೊಡ್ತಾನೆ, 5 ವರ ಕೊಡ್ಬೋದು, 10 ಅರ ಕೊಡ್ಬೋದು. ಓಕೆ, ಸೊ ಅಲ್ಲೇನು ಮಾಡ್ತೀವಿ ನಾವು ಅಂತಂದ್ರೆ ಅದ್ರ ಸಲುವಾಗಿ ಇದನ್ನ ಡಿಕ್ಲೇರ್ ಮಾಡಲ್ಲ. ಓಕೆ, ನಾ ಫಸ್ಟ್ ಏನು ಮಾಡ್ತೀನಿ, ಎನ್ನದ ವ್ಯಾಲ್ಯೂ ತಗೋತೀನಿ. ಓಕೆ, ಸೊ ಹೌ ಮೆನಿ ನಂಬರ್ಸ್ ಫಾರ್ ಎಕ್ಸಾಂಪಲ್. ಓಕೆ, ಹೌ ಮೆನಿ ನಂಬರ್ಸ್ ಅಂತ ಹೇಳಿ ಕೇಳ್ತೀನಿ. ಓಕೆ, ಸೊ ಯೂಸರ್ ಏನು ಮಾಡ್ತಾನೆ, ಓಕೆ, ಇಂಟೀಜರ್ ಎನ್. ಓಕೆ, ಇನ್ ಡಾಟ್ ನೆಕ್ಸ್ಟ್ ಇಂಟ್. ಓಕೆ, ಸೊ ಇದನ್ನು ನಾನು ಫಸ್ಟ್ ಡಿಕ್ಲೇರೇ ಮಾಡ್ಕೋತೀನಿ. ಓಕೆ, ಸೊ ನನಗೆ ಫಸ್ಟ್ ಎಷ್ಟು ಇದು ಸೈಜ್ ಗೊತ್ತಾಯ್ತು, ಹೌ ಮೆನಿ ನಂಬರ್ಸ್ ಅಂತ ಹೇಳಿ. ಸೈಜ್ ಗೊತ್ತಾದ ಮೇಲೆ ಏನಪ್ಪಾ ಅಂತಂದ್ರೆ ಇಲ್ಲಿ ನಾನು ಅರೇನ ಇನಿಷಿಯಲೈಸ್ ಮಾಡ್ತೀನಿ. ಎಲ್ಲಿವರೆಗೆ ಗೊತ್ತಿರಂಗಿಲ್ಲ ನಿನಗೆ ಸೈಜು, ಅಲ್ಲಿವರೆಗೆ ನೀನು ಮೆಮೊರಿ ರಿಸರ್ವ್ ಮಾಡ್ಲಿಕ್ಕೆ ಬರಂಗಿಲ್ಲ. ಈಗೇನು ಮಾಡ್ದೆ ನಾನು, ಬರೀ ಡಿಕ್ಲೇರ್ ಮಾಡ್ಕೊಂಡಿದ್ದೆ. ಓಕೆ, ಅಫ್ಕೋರ್ಸ್ ನೀವು ಡಿಕ್ಲೇರ್ನು ಇಲ್ಲೇ ಮಾಡ್ಕೋಬಹುದು, ಇದನ್ನು ತೆಗೆದು ಕಂಪ್ಲೀಟಿ. ಓಕೆ, ಓಕೆ, ಇಂಟೀಜರ್ ಅರೆ ಇಲ್ಲೇ ಡಿಕ್ಲೇರ್ ಮಾಡ್ಕೋಬಹುದು. ಸೊ ಇಲ್ಲೇನಾಯ್ತು, ನಿನಗೆ ಸೈಜ್ ಗೊತ್ತಿರಲಿಲ್ಲ, ಡೈನಮಿಕ್ ಆಗಿ ನೀವು ಸೈಜ್ ತಗೊಂಡು ಈಗ ಸೈಜ್ 5 ಕೊಟ್ರೆ ನ್ಯೂ ಇಂಟೀಜರ್ ಆಫ್ 5 ಅಂತ ಬರ್ತದೆ. ಓಕೆ, 10 ಕೊಟ್ರೆ ನ್ಯೂ ಇಂಟೀಜರ್ ಆಫ್ 10 ಅಂತ ಬರ್ತದೆ. ಸೊ ಡೈನಾಮಿಕಲಿ ನಿನಗೇನಪ್ಪ ಅಂತಂದ್ರೆ ಎನ್ನದ ಪ್ರಕಾರ ವರ್ಕ್ ಆಗ್ಲಿಕ್ಕೆ. ಸೊ ಇಲ್ಲಿ ಎನ್ ಏನು ನಿನಗೆ ರಿಪ್ರೆಸೆಂಟ್ ಮಾಡ್ತದ, ಸೈಜ್. ಓಕೆ, ಸೊ ಈಗ ಇದನ್ನು ನಾನು ರನ್ ಮಾಡಿದೆ ಅಂತ ಇಟ್ಕೋ. ಈಗ ನಾವು ಪ್ರಿಂಟ್ ಮಾಡ್ಲಿಕ್ಕತ್ತೀವಲ್ಲ, ಪ್ರಿಂಟ್ ಮಾಡ್ಲಿಕ್ಕತ್ತೀವಿ. ಓಕೆ, ಸೊ ಈಗ ಇದನ್ನು ನಾನು ರನ್ ಮಾಡಿದ್ರೆ ಹೌ ಮೆನಿ ನಂಬರ್ಸ್ ನಾನು 4 ಅಂತ ಹೇಳ್ತೇನೆ ಅಂತ.
ಓಕೆ. ಸೊ ಇಲ್ಲಿ 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 ಇದು ಏನದ ನಾವು ಮೆಸೇಜ್ ಎಂಟರ್ 5 ನಂಬರ್ಸ್ ಇದು ಕಾನ್ಸ್ಟೆಂಟ್ ಕೊಟ್ಟಿವಿ, ಇದನ್ನ ಆಕ್ಚುಲಿ ಚೇಂಜ್ ಮಾಡಬೇಕು, ಅದನ್ನ ಚೇಂಜ್ ಮಾಡೋಣ. 4 ನಂಬರ್ಸ್ 4 ನಂಬರ್ಸ್ ಎಂಟರ್ ಮಾಡ್ಕೋಬಹುದು ಇಲ್ಲಿ. ಓಕೆ. ಸೊ 4 ನಂಬರ್ಸ್ ತಗೊಂಡು 4 ನಂಬರ್ಸ್ ಅನ್ನ ಡಿಸ್ಪ್ಲೇ ಮಾಡ್ತು. ಓಕೆ. ಸೊ ಈಗ ಇದನ್ನ ಫಿಕ್ಸ್ ಮಾಡ್ಲಿಕ್ಕೆ ಹೌ ಮೆನಿ ನಂಬರ್ಸ್ ಎಂಟರ್ 5 ನಂಬರ್ಸ್ ಅನ್ನ ಬದಲಿಗೆ ಎಂಟರ್ n ನಂಬರ್ಸ್. ಓಕೆ. 4 ನಂಬರ್ಸ್. ಓಕೆ. ಓಕೆ. ಸೇಮ್ ಇದನ್ನ ಮತ್ತೊಮ್ಮೆ ರನ್ ಮಾಡಿ. ಸೊ 10 ನಂಬರ್ಸ್ ಅಂದ್ರೆ 10 ನಂಬರ್ಸ್ ಸ್ಟೋರ್ ಮಾಡುತ್ತೆ. ಓಕೆ. ಸೊ ಈ ತರ ಏನಪ್ಪಾ ಅಂತಂದ್ರೆ ನೀನು ಅರೇನ ಡಿಕ್ಲೇರ್ ಮಾಡ್ಬೋದು. ಓಕೆ. ಅರೇನ ಇನಿಷಿಯಲೈಸ್ ಮಾಡ್ಬೋದು. ಓಕೆ. ಅರೇನಪ್ಪ ಏನಂತಂದ್ರೆ ಇಟ್ರೇಟ್ ಮಾಡ್ಬೋದು. ದಿಸ್ ಇಸ್ ಕಾಲ್ಡ್ ಇಟ್ರೇಟಿಂಗ್ ದ ಅರೇ. ಓಕೆ. ಒಂದು ಶಾರ್ಟ್ ಕಟ್ ಟೆಕ್ನಿಕ್, ಯಾವಾಗ ನಿನ್ ಝೀರೋದಿಂದ ಇಟ್ರೇಟ್ ಪ್ರತಿಯೊಂದು ಐಟಮ್ ತಗೊಂಡು ಇಟ್ರೇಟ್ ಮಾಡ್ತಿದ್ರೆ ದಿಸ್ ಇಸ್ ಶಾರ್ಟ್ ಕಟ್. ಓಕೆ. ಸೊ ಬಟ್ ದಿಸ್ ಇಸ್ ದ ನಾರ್ಮಲ್ ವೇ ಆಫ್ ವರ್ಕಿಂಗ್. ನೀನು ಇದ್ರ ಈ ಟೆಕ್ನಿಕ್ಲಿಂದ ಏನ್ ಮಾಡ್ಬೋದು, ಝೀರೋದಿಂದ ಲೆಂಗ್ತಿಗೆ ಹೋಗ್ಬೋದು. ಓಕೆ. ಅಥವಾ ಲೆಂಗ್ತ್ ಝೀರೋಗೆ ಬರ್ಬೋದು, ಅಥವಾ ಮಿಡ್ ಪಾಯಿಂಟ್ ಇಂದ ಲೆಫ್ಟ್ ಸೈಡ್ ಹೋಗ್ಬೋದು, ಮಿಡ್ ಪಾಯಿಂಟ್ ಇಂದ ರೈಟ್ ಸೈಡ್ ಹೋಗ್ಬೋದು. ನಿನಗೆ ಹೆಂಗ್ ಬೇಕಾ ಆ ಥರ ನೀನು ಇಟ್ರೇಟ್ ಮಾಡ್ಬೋದು ಇಲ್ಲಿ. ಓಕೆ. ಈ ಟೆಕ್ನಿಕ್ನಾಗ. ಓಕೆ. ಸೊ ಇದು ಏನದ ನಿನಗೆ ಅರೇಸ್ ಇದು ಮಾಡ್ಲಿಕ್ಕೆ. ಸೊ ಕ್ವಿಕ್ಲಿ ಇಂಟೀಜರ್ ಬದಲಿಗೆ ನಂಗೆ ಬೇರೆ ಟೈಪ್ ತಗೊಳ್ಳೋದಿತ್ತಪ್ಪ. ಫಾರ್ ಎಕ್ಸಾಂಪಲ್ ನನಗೆ ನೇಮ್ ತಗೊಳ್ಳೋದು ಅಂತ ಇಟ್ಕೊ. ಓಕೆ. ಅದನ್ನ ಯಾವ ಥರ ಮಾಡ್ತಿ. ಓಕೆ. ನನಗೀಗ ಏನಂತಂದ್ರೆ 5 ನೇಮ್ಸ್ ಹೋಲ್ಡ್ ಮಾಡೋದು. ಓಕೆ. ಸೊ ನೇಮ್ ಏನದಲ್ಲ ಸ್ಟ್ರಿಂಗ್ ಟೈಪ್. ಓಕೆ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಸ್ಟ್ರಿಂಗ್ ಅರೇ ಅಂತ ಡಿಕ್ಲೇರ್ ಮಾಡ್ತೀನಿ. ಸ್ಟ್ರಿಂಗ್ ನೇಮ್ಸ್. ಓಕೆ. ನೀನು ಸ್ಟ್ರಿಂಗ್ ನೇಮ್ಸ್ ಏನಪ್ಪಾ ಅಂತಂದ್ರೆ ಡೈರೆಕ್ಟ್ ಆಗಿ ಇನಿಷಿಯಲೈಸ್ ಮಾಡ್ಬೋದು. ಹೆಂಗೆ ನಂಬರ್ಸ್ ನಾವು ಯಾವ ಥರ ಇಲ್ಲಿ ಇನಿಷಿಯಲೈಸ್ ಮಾಡಿದ್ವಲ್ಲ. ಓಕೆ. ಈ ಥರ. ಸೊ ಸ್ಟ್ರಿಂಗ್ಸ್ನು ನೀನು ಇನಿಷಿಯಲೈಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಫಸ್ಟ್ ನೇಮ್ಸ್ ಏನದ ಅಂತಂದ್ರೆ ಓಕೆ ಗುರು. ಓಕೆ. ಸೀಕು. ಓಕೆ. ಸೊ ಈ ಥರ ಏನಪ್ಪಾ ಅಂತಂದ್ರೆ ನೀನು ಡೈರೆಕ್ಟ್ ಆಗಿ ಓಕೆ. ಸೊ ಈ ಥರ ಡಿಕ್ಲೇರ್ ಮಾಡ್ಕೋಬಹುದು. ಓಕೆ. ಸೊ ನಿನಗೆ ಎಷ್ಟು ಇನ್ಪುಟ್ ಕೊಟ್ಟಿರ್ತಿ ಸೆಟ್ಟಾಗ. ಓಕೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು 1 2 3 4 5 ನೇಮ್ ಕೊಟ್ಟಿವಿ. ಸೊ 5 ನೇಮ್ ಸ್ಟ್ರಿಂಗ್ ಡಿಕ್ಲೇರ್ ಆಗ್ತದ. ಇದು ಏನಪ್ಪಾ ಅಂತಂದ್ರೆ ಹೋಲ್ಡ್ ಮಾಡ್ತದ. ಇದನ್ನ ಮತ್ತೆ ಎಕ್ಸೆಸ್ ಮಾಡೋದಿತ್ತಂದ್ರೆ ಆಸ್ ಯೂಶುವಲ್ ನೀ ಏನಂತಂದ್ರೆ ಫಾರ್. ಓಕೆ. ನನಗೆ ಇಲ್ಲಿ ಏನು ಬರಬೇಕು, ಪ್ರತಿಯೊಂದೊಂದೊಂದು ನೇಮ್ ಬರ್ಬೇಕು. ಪ್ರತಿ ನೇಮ್ ಏನದಲ್ಲ ಸ್ಟ್ರಿಂಗ್ ಟೈಪ್ ಅದ. ಓಕೆ. ಸೊ ಅದಕ್ಕೆ ನಾನು ಸ್ಟ್ರಿಂಗ್ ವೇರಿಯೇಬಲ್ನಾಗ ಓಕೆ ಒನ್ ನೇಮು ಒನ್ ನೇಮು ಫ್ರಮ್ ನೇಮ್ಸ್. ನೇಮ್. ಓಕೆ. ಸೊ ಇದೇನ್ ಮಾಡ್ತದ, ಫ್ರಮ್ ದ ನೇಮ್ಸ್ ಅರೇ. ಓಕೆ. 1 by 1 ಅಂತ ತಗೊಂಡು ನೇಮ್ ಒಳಗಡೆ, ನೇಮ್ ವೇರಿಯೇಬಲ್ ಒಳಗಡೆ ಸ್ಟೋರ್ ಮಾಡ್ತದೆ. ಓಕೆ. ಅದನ್ನ ಪ್ರಿಂಟ್ ಮಾಡ್ಲಿಕ್ಕೆ. ಸೊ ಇದನ್ನ ನೋಡಿ ಫಾರ್ ಎಕ್ಸಾಂಪಲ್ ರನ್ ಮಾಡಿದ್ರೆ ಓಕೆ. ಸೊ ನಿನಗೇನದು ಸ್ಟ್ರಿಂಗ್ ಅರೇ ಒಳಗಡೆಯಿಂದ 1 by 1 ಎಲಿಮೆಂಟ್ಸ್ ಅನ್ನ ಇದು ಮಾಡಿದ್ವಿ. ಓಕೆ. ಸೊ ಇದನ್ನೇ ನಾ ಚೇಂಜ್ ಮಾಡಿ ನನಗೆ ಫಸ್ಟ್ ಗೊತ್ತಿಲ್ಲಪ್ಪ ಎಷ್ಟು ನೇಮ್ಸ್ ಅವ ಅಂತ ಹೇಳಿ. ಓಕೆ. ಅದು ನನಗೇನಂತಂದ್ರೆ ಡೈನಮಿಕಲಿ ಮಾಡಬೇಕು. ಸೊ ಅವಾಗ ಏನು ಮಾಡ್ತೀವಿ ನಾವು, ಇನ್ಸ್ಟೆಡ್ ಆಫ್ ದಿಸ್ ಲೈಕ್ ಫಾರ್ ಎಕ್ಸಾಂಪಲ್ ಸ್ಟ್ರಿಂಗ್ ಅರೇ. ಓಕೆ. ವರ್ಡ್ಸ್ ಅಂತ ನಾನು ವರ್ಡ್ಸ್ ತಗೋತೀನಪ್ಪ. ಓಕೆ. ಸೊ ವರ್ಡ್ಸ್ ಡಿಕ್ಲೇರ್ ಮಾಡ್ತೀನಿ. ಓಕೆ. ಫಾರ್ ಎಕ್ಸಾಂಪಲ್ 5 ವರ್ಡ್ಸ್ ತಗೋದು ಅಂತ ಇಟ್ಕೋ. ಓಕೆ. ಸೊ ನಾನೇನು ಡೈರೆಕ್ಟ್ಲಿ ಇದು ಮಾಡ್ಬೋದು, ನ್ಯೂ ಸ್ಟ್ರಿಂಗ್ ಆಫ್ 5 ಸೈಜ್. ಸೊ ಇಲ್ಲೇನಾಯ್ತು, 5 ಸೈಜ್ ವರ್ಡ್ ಅರೇ ಡಿಕ್ಲೇರ್ ಆಯ್ತು. ಬಟ್ ಅದ್ರ ವ್ಯಾಲ್ಯೂಸ್ ಇನಿಷಿಯಲೈಸ್ ಆಗಿಲ್ಲ. ಇನಿಷಿಯಲೈಸ್ ಆಗಿಲ್ಲ ಅಂದ್ರೆ ಅರ್ಥ ಏನು, ನಿನಗೆ ಅದ್ರ ಕಂಟೆಂಟ್ ಏನದಲ್ಲ ಡಿಫಾಲ್ಟ್ ವ್ಯಾಲ್ಯೂಸ್ ಇರ್ತಾವ. ಡಿಫಾಲ್ಟ್ ಏನಿರ್ತಾವಪ್ಪ, ಏನಿರ್ತಾವ ಅಂತ ನೋಡಿದ್ರ ಫಾರ್ ಎಕ್ಸಾಂಪಲ್ ನನಗೆ ಈಚ್ ಒಂದೊಂದು ವರ್ಡ್ ತಗೊಳ್ಳೋದು ಅದ್ರೊಳಗೆ. ಓಕೆ. ಫ್ರಮ್ ವರ್ಡ್ಸ್.
ನಾನು ಪ್ರಿಂಟ್ ಮಾಡಿ ನೋಡಿದ್ರೆ ಏನು ಬರ್ಬೋದು ಇಲ್ಲಿ ನಿನಗೆ? ಓಕೆ, ಈಚ್ ವರ್ಡನ್ನು ಪ್ರಿಂಟ್ ಮಾಡಿದ್ರೆ, ಓಕೆ, ವರ್ಡ್ಸ್ ಈಸ್ ಅನ್ ಅರೇ ಬಟ್ ವಿತೌಟ್ ಎನಿ ಇನಿಷಿಯಲೈಸೇಷನ್. ಸೊ ನಾವು ಪ್ರಿಂಟ್ ಮಾಡ್ಲಿಕ್ಕೆ ಹೋದ್ರೆ ನಲ್. ಯಾಕಂತಂದ್ರೆ ಎವ್ರಿಥಿಂಗ್ ಈಸ್ ನಲ್, ಇನಿಷಿಯಲೈಸ್ ವಿತ್ ನಲ್. ಓಕೆ, ಸೊ ನಲ್ ಏನದಲ್ಲ ಸ್ಪೆಷಲ್ ಡೇಟಾ ಟೈಪ್ ಅದ. ಓಕೆ, ನಿನ್ನ ಇಟ್ ಜಸ್ಟ್ ರಿಪ್ರೆಸೆಂಟ್ಸ್ ದೇರ್ ಇಸ್ ನಥಿಂಗ್. ಓಕೆ, ನೋ ಆಬ್ಜೆಕ್ಟ್ ಅಲ್ಲಿ ಏನೂ ಇಲ್ಲಪ್ಪ. ಓಕೆ, ನಥಿಂಗ್ ಅದ ಅಂತ ಹೇಳಲಿಕ್ಕೆ ನಾವು ನಲ್ ಯೂಸ್ ಮಾಡ್ತೀವಿ. ಓಕೆ, ಸೊ ಈಗ ನನಗೆ ಇದನ್ನು ಇನಿಷಿಯಲೈಸ್ ಹೆಂಗೆ ಮಾಡಬೇಕು? 5 ಇದು ಮಾಡ್ಕೊಂಡೆ, ಬಟ್ ಇನಿಷಿಯಲೈಸ್ ಯಾವ ಥರ ಮಾಡಬೇಕು? ಯೂಸರ್ ಅಂತ ಕೇಳಿ, ಫಾರ್ ಎಕ್ಸಾಂಪಲ್ ಯೂಸರ್ ಅಂತ ಕೇಳಿ ಮಾಡೋಣ. ಓಕೆ, ಸೊ ನಾನು ಏನು ಮಾಡ್ತೀನಿ, ಆಸ್ ಯೂಶುವಲ್ ಸ್ಕ್ಯಾನರ್ ಆಬ್ಜೆಕ್ಟ್ ತಗೋತೀನಿ. ಎಂಟರ್ 5 ವರ್ಡ್ಸ್. ಹೌದಾ? ಸೊ 5 ವರ್ಡ್ಸ್ ಅನ್ನು ಇನ್ಪುಟ್ ತಗೋತೀನಿ. ಸ್ಟಾರ್ಟ್ ಮಾಡ್ತೀನಿ 1 by 1. ಇಂಟೀಜರ್ I equal to 0. ಓಕೆ, I less than ಎಲ್ಲಿವರೆಗೆ? ನಂದು ಅರೇ ಇತ್ತಲ್ಲ, ಸೊ ವರ್ಡ್ಸ್. ಓಕೆ, ವರ್ಡ್ಸ್ ಡಾಟ್ ಲೆಂತ್ I ಪ್ಲಸ್ ಪ್ಲಸ್. ಓಕೆ, ಸೊ ನಾನೇನು ಮಾಡ್ಲಿಕ್ಕತ್ತೀನಿ, ಐದು ವರ್ಡ್ಸನ್ನು ನಾನು ಎಕ್ಸೆಪ್ಟ್ ಮಾಡ್ಕೋಬೇಕು. ಸೊ ಅದ್ರ ಸಲುವಾಗಿ ನಾನು ಪ್ರತಿ ವರ್ಡ್ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಹೆಂಗೆ ಮಾಡ್ತೀನಿ ನಾನು? ಇನ್ ಡಾಟ್ ನೆಕ್ಸ್ಟ್. ಓಕೆ, ಬಟ್ ಇದು ಯಾವ ಟೈಪ್ ಅದ ರಿಟರ್ನ್ ಮಾಡೋದು? ಓಕೆ, ಸ್ಟ್ರಿಂಗ್ ಟೈಪ್ ರಿಟರ್ನ್ ಮಾಡ್ತದೆ. ಓಕೆ, ಅದಕ್ಕೆ ನಾನು ಏನು ಮಾಡ್ತೀನಿ, ವರ್ಡ್ಸ್ ಆಫ್ ಐ ಓಕೆ, ಸೊ ಪ್ರತಿಯೊಂದು ಒಂದೊಂದು ವರ್ಡನ್ನು ನಾನು ಇನ್ಪುಟ್ ತಗೊಂಡಿದ್ದು, ಓಕೆ, ಐ ಒಳಗೆ ಹಾಕೋತೀನಿ. ಓಕೆ, ಬಟ್ ನಾರ್ಮಲಿ ಯೂಸರ್ ಬೈ ಎನಿ ಚಾನ್ಸ್ ವರ್ಡ್ ಜೊತೆಗೆ ಸ್ಪೇಸು ಕೊಟ್ಟರು, ಅದು ಕೊಟ್ಟರು, ಅನ್ನೆಸೆಸರಿ ಸ್ಪೇಸನ್ನು ರಿಮೂವ್ ಮಾಡಲಿಕ್ಕೆ ಏನಂತಂದ್ರೆ ಟ್ರಿಮ್ ಫಂಕ್ಷನ್ ಯೂಸ್ ಮಾಡ್ತೀನಿ. ಓಕೆ, ಸೊ ನಿನಗೆ 5 ವರ್ಡ್ಸನ್ನು ನೀನು ಅರೇ ಒಳಗೆ ಸ್ಟೋರ್ ಮಾಡ್ಕೊಂಡು ಈಗ ಏನಂತಂದ್ರೆ ನೀನು ಡಿಸ್ಪ್ಲೇ ಮಾಡಿದೆ ಅಂತಂದ್ರೆ ನಿನಗೆ ಆ್ಯಕ್ಚುಯಲ್ ವರ್ಡ್ ಏನು ಇನ್ಪುಟ್ ಕೊಟ್ಟಿರ್ತಾರೆ ಅದು ಡಿಸ್ಪ್ಲೇ ಆಗ್ತದೆ. ಓಕೆ, ಫಾರ್ ಎಕ್ಸಾಂಪಲ್ ನಾ ರನ್ ಮಾಡಿದೆ. ಸೊ 5 ವರ್ಡ್ಸ್ ನಾನು ಮಾಡ್ತೀನಿ. 5 ವರ್ಡ್ ಹೆಲೋ, ಹಾಯ್, ವೆಲ್ಕಮ್, ಮತ್ತೇನು ಗೋ, ಹೌ. ಓಕೆ, ಸೊ 5 ವರ್ಡ್ಸ್ ತಗೊಂಡಿದ್ದೆ, 5 ವರ್ಡ್ಸ್ ಇಲ್ಲಿ ಪ್ರಿಂಟ್ ಆಯಿತು. ಫಾರ್ ಎಕ್ಸಾಂಪಲ್ ಜಸ್ಟ್ ಒಂದೇ ಲೈನಾಗಿ ಪ್ರಿಂಟ್ ಮಾಡೋದಿದ್ರೆ ಓಕೆ, ಸೊ ಈ ಥರ ಏನಪ್ಪ ಅಂತಂದ್ರೆ ನೀನು ಸ್ಟ್ರಿಂಗ್ಸ್ ಜೊತೆಗೂ ಆಪರೇಟ್ ಮಾಡ್ಬೋದು. ಸೊ ಅರೇ ಇಂಟೀಜರ್ ಟೈಪೇ ಇರ್ಬೇಕಂತೇನಿಲ್ಲ, ಬಟ್ ಮೋಸ್ಟ್ ಆಫ್ ದ ಟೈಮ್ ನಿನಗೆ ಟೆಕ್ನಿಕಲ್ ಇಂಟರ್ವ್ಯೂನಾಗ ಇಂಟೀಜರ್ ಟೈಪ್ ಮೇಲಾರ ಇರ್ತಾವ, ಇಲ್ಲ ಸ್ಟ್ರಿಂಗ್ ಟೈಪ್ ಮೇಲಾರ ಇರ್ತಾವ. ಓಕೆ, ಸೊ ಅದಕ್ಕೆ ನಿನಗೆ ಇಂಟೀಜರ್ ಅರೇನ್ ಹೆಂಗೆ ಡಿಕ್ಲೇರ್ ಮಾಡಬೇಕು, ಯಾವ ಥರ ಇನ್ಪುಟ್ ತಗೋಬೇಕು. ಓಕೆ, ಆಮೇಲೆ ಸ್ಟ್ರಿಂಗ್ ಅರೇನ್ ಯಾವ ಥರ ಡಿಕ್ಲೇರ್ ಮಾಡಬೇಕು, ಯಾವ ಥರ ಇನ್ಪುಟ್ ತಗೋಬೇಕು. ಫ್ಲೋಟ್ ಇದ್ರೆ ಫ್ಲೋಟು ಮಾಡ್ಬೋದು, ಡಬಲ್ ಇದ್ರೆ ಡಬಲ್ಲು ಮಾಡ್ಬೋದು, ಕ್ಯಾರೆಕ್ಟರ್ ಇದ್ರೆ ಕ್ಯಾರೆಕ್ಟ್ರು ಮಾಡ್ಕೋಬೋದು. ಓಕೆ, ಕ್ಯಾರೆಕ್ಟರ್ ಅರೇ ಆಲ್ರೆಡಿ ಸ್ಟ್ರಿಂಗ್ ಅದ. ಸೊ ನೀನು ಕ್ಯಾರೆಕ್ಟರ್ ಅರೇ ಡಿಕ್ಲೇರ್ ಮಾಡಿ ಒಂದು ಕ್ಯಾರೆಕ್ಟರ್ ತಗೊಂಡು ಹೋಲ್ಡ್ ಮಾಡೋಕ್ಕಿಂತ ನೀ ಸ್ಟ್ರಿಂಗ್ ಅಂತ ಡಿಕ್ಲೇರ್ ಮಾಡ್ಬಿಡ್ತೀವಿ ಡೈರೆಕ್ಟಾಗಿ. ಓಕೆ, ಸೊ ನೀನು ಯಾವ ಟೈಪ್ ಬೇಕಾದರೂ ನೀನು ಅರೇನ ಯೂಸ್ ಮಾಡ್ಕೋಬೋದು. ಸೊ ದಿಸ್ ಇಸ್ ಕಾಲ್ಡ್ ಸಿಂಗಲ್ ಡೈಮೆನ್ಷನ್ ಅರೇ, 1D ಅರೇ ಅಂತಾರೆ ಇದಕ್ಕೆ, ಅಂದ್ರೆ 1 ಡೈಮೆನ್ಷನ್ ಅರೇ. ಓಕೆ, ಕೆಲವೊಂದ್ಸಲ ಏನಾಗ್ತದೆ ನನಗೆ 2 ಡೈಮೆನ್ಷನ್ ಅರೇ ತಗೊಳ್ಳೋದು ಪರಿಸ್ಥಿತಿ ಬರ್ತದೆ. ಸೊ 2 ಡೈಮೆನ್ಷನ್ ಅರೇ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ನನಗೆ ಈಗ ಮ್ಯಾಟ್ರಿಕ್ಸ್ ಅದ ಅಂತ ಇಟ್ಕೊ. ಓಕೆ, ಸೊ ಅಲ್ಲಿ ಏನು ಮಾಡ್ತೀವಿ ನಾವು, 2 ಡೈಮೆನ್ಷನ್ ಡಿಕ್ಲೇರ್ ಮಾಡ್ತೀವಿ, ಲೈಕ್ ಎಮ್ ಇಸ್ ಮೈ ಮ್ಯಾಟ್ರಿಕ್ಸ್. ಓಕೆ, ಸೊ ಅಲ್ಲಿ ಯಾವ ಥರ ಅಂತಂದ್ರೆ ಇಟ್ ಈಸ್ ಅನ್ ಅರೇ ಆಫ್ ಅರೇ. ಅರೇ ಆಫ್ ಅರೇ ಅಂದ್ರೆ ಏನು? ಈಗ ಫಾರ್ ಎಕ್ಸಾಂಪಲ್ ಅರೇ ಆಫ್ ಇಂಟೀಜರ್ ಅಂದ್ರೆ ಗ್ರೂಪ್ ಆಫ್ ಇಂಟೀಜರ್ ನಂಬರ್ಸ್. ಅರೇ ಆಫ್ ಅರೇ ಅಂದ್ರೆ ಏನು? ಗ್ರೂಪ್ ಆಫ್ ಅರೇ ಇಟ್ ಸೆಲ್ಫ್. ಓಕೆ, ಸೊ ಆ ಗ್ರೂಪ್ ಆಫ್ ಅರೇ ಒಳಗ 0th ಎಲಿಮೆಂಟ್ನಾಗ ಒಂದು ಅರೇ ಇರ್ತದ,
ಫಸ್ಟ್ ಎಲಿಮೆಂಟ್ನಾಗ ಒಂದು ಅರೇ ಇರ್ತದ, ಸೆಕೆಂಡ್ ಎಲಿಮೆಂಟ್ನಾಗ ಒಂದು ಅರೇ ಇರ್ತದ, ಥರ್ಡ್ ಎಲಿಮೆಂಟ್ನಾಗ ಒಂದು ಅರೇ ಇರ್ತದ. ಓಕೆ, ಅಲ್ಲಿ ಹೆಂಗೆ ನಿನಗೆ ಇಂಟೀಜರ್ ಅರೇ ತಗೊಂಡಿ ಅಂದ್ರೆ ಎಲ್ಲಾನು ಇಂಟೀಜರೇ ಇರ್ಬೇಕಂತದಲ್ಲ, ಹಂಗಿಲ್ಲಿ ಅರೇ ಆಫ್ ಅರೇ ತಗೊಂಡಿದ್ರೆ ಎಲ್ಲಾನು ಅರೇನೇ ಇರಬೇಕು. ಓಕೆ, ಅಟ್ ದ ಸೇಮ್ ಟೈಮ್ ಮೋಸ್ಟ್ ಪ್ರೊಬಬ್ಲಿ ನಿನಗೆ ಪ್ರಾಕ್ಟಿಕಲಿ ಸ್ಪೀಕಿಂಗು ಎಲ್ಲ ಅರೇದ ಸೈಜ್ನು ಸೇಮ್ ಇರ್ತದೆ. ಈಗ ಫೈವ್ ಅರೇಸ್, ಈಗ ಅರೇ ಆಫ್ ಅರೇ ಇದ್ದು ಅಂತ ಇಟ್ಕೋ, ಅದ್ರೊಳಗೆ ಈಚ್ ಅರೇ ಏನಿರ್ತಾವಲ್ಲ ಅದ್ರ ಸೈಜ್ನು ನಾರ್ಮಲಿ ಸೇಮ್ ಇರ್ತದೆ. ಓಕೆ, ಸೊ ಅದಕ್ಕೆ ನಾವು ಮ್ಯಾಟ್ರಿಕ್ಸ್ ಎಮ್ ಇಂಟು ಎನ್ ಅಂತೀವಿ. ಅಂದ್ರೇನು, ಎಮ್ ಇಂಟು ಎನ್ ಈಸ್ ಎ ಮ್ಯಾಟ್ರಿಕ್ಸ್ ವಿಚ್ ಈಸ್ ನಥಿಂಗ್ ಬಟ್ ಅರೇ ಆಫ್ ಎನ್ ಎಮ್ ಟೈಮ್ಸ್. ಓಕೆ, ಅರೇ ಆಫ್ ಎನ್ ಏನದಲ್ಲ ಎಮ್ ಟೈಮ್ಸ್, ಅದಕ್ಕೆ ನಿನಗೆ ಎಮ್ ರಿಪ್ರೆಸೆಂಟ್ಸ್ ಯುವರ್ ರೋ, ಎನ್ ರಿಪ್ರೆಸೆಂಟ್ಸ್ ಯುವರ್ ಕಾಲಮ್. ಓಕೆ, ಸೊ ಈಗ ನಾನು ಅರೇ ಆಫ್ ಇಲ್ಲಿ ಮ್ಯಾಟ್ರಿಕ್ಸ್ ಇದನ್ನ ಡಿಕ್ಲೇರ್ ಮಾಡ್ಕೊಂಡ್ರೆ ನನಗೆ ಇಲ್ಲಿ ಏನು ಬರಬೇಕು, ಮಲ್ಟಿಪಲ್ ಅರೇಸ್ ಬರಬೇಕು. ಸೊ ಫಸ್ಟ್ ಎಲಿಮೆಂಟ್ನು ಏನಿರ್ಬೇಕು, ನನಗೆ ಅರೇನೇ ಇರಬೇಕು. ಲೈಕ್ 1 2 3 is one array. Okay, second element maybe 2 3 1 is second element. Okay, third element, okay, maybe 4 5 6 is the third element. Okay, fourth element maybe 4 5 3 is fourth element. Okay, so ಈ ತರ ಏನಂದ್ರೆ ನೀನು 2-dimensional array ಡಿಕ್ಲೇರ್ ಮಾಡಬಹುದು. ಸೊ ಈ 2-dimensional array ಒಳಗೆ ಏನು, ಫಸ್ಟ್ ಆಫ್ ಆಲ್ ಇಟ್ ಇಸ್ ಅನ್ ಅರೇ. Okay, starting ending. Okay, so first of all it is an array, but each array type itself is integer array. Okay, this is first of all it's an array, but what is the type of each array? Now for example ಈ ತರ ಕೊಟ್ಟೆ ಅಂತಂದ್ರೆ ಏನಾಗ್ತದೆ, it is array of integer. ಬಟ್ ನಾ ಇಲ್ಲೇನು ಹೇಳಿಕತ್ತೀನಿ, array of array, array of integer array. Okay, that is why it is 2-dimensional. So array of integer array ಅಂದ ತಕ್ಷಣ ಏನಾಯ್ತು, array of 0 element is ಇದು. ಇದನ್ನ ಆಕ್ಚುಲಿ ಈ ತರನು ಬರಿಬಹುದು. ಓಕೆ, ನಾನೀಗ ಇಂಟೀಜರ್ ಅರೇ ಆಫ್ ಅರೇ, ಓಕೆ, ಎನ್ ಅಂತ ಕೊಟ್ಟಿದ್ದೆ ಅಂತ ಇಟ್ಕೋ. ಓಕೆ, ನಾನು ಇಲ್ಲೇನು ಮಾಡ್ಬೋದು ಅಂತಂದ್ರೆ ಈ ಥರ ಡಿಕ್ಲೇರ್ ಮಾಡಿ, ಈ ಥರ ಡಿಕ್ಲೇರ್ ಮಾಡಿ ಎನ್ ಆಫ್ ಝೀರೋ, ಎನ್ ಆಫ್ ಝೀರೋ ಏನು ಹೋಲ್ಡ್ ಮಾಡ್ಬೋದು ನಾನು, ಎನ್ ಆಫ್ ಝೀರೋ ಏನಪ್ಪ ಅಂತಂದ್ರೆ ಒಂದು ಅರೇ ಇಟ್ ಸೆಲ್ಫ್. ಓಕೆ, ಸೊ ಇದು ಇನ್ನ ನಾನು ಈ ತರ ಸಿಂಟ್ಯಾಕ್ಟಿಕಲಿ ಮಾಡ್ಲಿಕ್ಕೆ ಬರಂಗಿಲ್ಲ, ಯಾಕಂತ ನಾ ಸೈಜ್ ಡಿಕ್ಲೇರ್ ಮಾಡಾರ್ದೆ ವೇರಿಯಬಲ್ ಮೆಮೊರಿ ಅಲೋಕೇಟ್ ಆಗಲ್ಲ. ಓಕೆ, ಮೆಮೊರಿ ಅಲೋಕೇಟ್ ಆಗ್ಲಾರ್ದೆ ನಾನು ಅಸೈನ್ ಮಾಡ್ಲಿಕ್ಕೆ ಬರಲ್ಲ. ಓಕೆ, ಅದಕ್ಕೆ ಇದು ಎರರ್ ತೋರಿಸ್ಲಿಕ್ಕೆ. ಬಟ್ ಇಂಟರ್ನಲಿ ರಿಪ್ರೆಸೆಂಟೇಷನ್ ಏನದ ನಾವು ಹಿಂಗೆ ಮಾಡ್ಲಿಕ್ಕತ್ತೀವಿ. ಇಲ್ಲಿ ನಾನು ಎಮ್ ಡಿಕ್ಲೇರ್ ಮಾಡ್ಲಿಕ್ಕತ್ತೀನಿ 2-dimensional ಅರೇ. ಅದಕ್ಕೆ ಹೇಳಿಕತ್ತೀನಿ ಎಮ್ ಅನ್ನೋದು ಒಂದು ಅರೇ ಆಫ್ ಅರೇ ಅದ, ಅಂದ್ರೆ ಗ್ರೂಪ್ ಆಫ್ ಅರೇ ಅದ. ಓಕೆ, ಸೊ ಅವಾಗ ಸಿಸ್ಟಮ್ ಗೊತ್ತಾಯ್ತು, ಓಕೆ ಗ್ರೂಪ್ ಆಫ್ ಅರೇ ಅದ, ಬಟ್ ಈಚ್ ಅರೇ, ಆ ಗ್ರೂಪ್ನಾಗಿಂದ ಈಚ್ ಅರೇ ಅದಲ್ಲ, ದಟ್ ಇಟ್ ಸೆಲ್ಫ್ ಇಸ್ ಅನ್ ಇಂಟೀಜರ್ ಅರೇ. ಓಕೆ, ದಟ್ಸ್ ವೈ ಇಟ್ಸ್ ಎ ಗ್ರೂಪ್ ಆಫ್ ಅರೇ, ಇಟ್ಸ್ ಅನ್ ಅರೇ ಆಫ್ ವಾಟ್ ಟೈಪ್, ಆಫ್ ಇಂಟೀಜರ್ ಅರೇ ಟೈಪ್. ಓಕೆ, ಸೊ ಅದಕ್ಕೇನಾಯ್ತು, ಈಚ್ ಗ್ರೂಪ್ನಾಗ ಒನ್ ಎಲಿಮೆಂಟ್, ದಿಸ್ ಇಸ್ ಒನ್ ಎಲಿಮೆಂಟ್ ಇನ್ ದ ಗ್ರೂಪ್, this is second element in the group. Okay, so this is third element in the group, this is fourth element in the group. So illenaytu, an array of size 4 which can hold, each member in the array can hold another array of size 3. ಓಕೆ, ಅದಕ್ಕೆ ನೀವು ಸೈಜ್ 3 ನ ಇದು ಮಾಡ್ಕೊಳಕ್ಕೆ. ಒಂದ್ ವೇಳೆ ನಾನು ಇದನ್ನು ಸೆಕೆಂಡ್ ಎಲಿಮೆಂಟ್ ನ ಈಗ ಫಾರ್ ಎಕ್ಸಾಂಪಲ್ 4 ಅಂತ ಮಾಡಿದೆ ಅಂತ ಇಟ್ಕೋ. ಓಕೆ, ಏನಾಗ್ಬೋದು, ನನಗೇನು ಎರರ್ ಬರ್ಲಿಕ್ಕತ್ತಿಲ್ಲ ಇಲ್ಲಿ. ಓಕೆ, ಇಟ್ ಸ್ಟಿಲ್ ವರ್ಕ್ಸ್, ಬಿಕಾಸ್ ನಾವೇನು ಹೇಳಿಕತ್ತೀವಿ, ಫಸ್ಟ್ ಅರೇ ಓಕೆ ಈಸ್ ಸೈಜ್ 3, ಸೆಕೆಂಡ್ ಅರೇ 4 ಅದ, ನೆಕ್ಸ್ಟ್ ಅರೇ ಓಕೆ 3 ಅದ, ಅಥವಾ ಜಸ್ಟ್ 2ನೇ ಅದ, ನೆಕ್ಸ್ಟ್ ಅರೇ 3 ಅದ. ಓಕೆ, ಈ ತರ ಮಾಡ್ಬೋದು. ಬಟ್ ನಾರ್ಮಲಿ ಏನಾಗ್ತದೆ, ನಿನಗೆ ಇದನ್ನ ಈ ತರ ಡಿಕ್ಲೇರ್ ಮಾಡುವಾಗ ಫೈನ್, ಬಟ್ ಈಗ ಇದನ್ನ ನಾನು ಪ್ರಿಂಟ್ ಮಾಡ್ಬೇಕಾಯ್ತು ಅಂತ ಇಟ್ಕೋ. ಓಕೆ, ಅಥವಾ ನಾನು ಡೈನಮಿಕಲಿ ಇನ್ಪುಟ್ ತಗೋಬೇಕಾಯ್ತು ಅಂತಂದ್ರೆ ಇದು ಡಿಫಿಕಲ್ಟ್ ಆಗ್ತದೆ. ಸೊ ಅದಕ್ಕೆ ನಾರ್ಮಲಿ ಏನ್ ಮಾಡ್ತಾರೆ, ಮೋಸ್ಟ್ ಆಫ್ ದ ಕೇಸ್ನಾಗ ಅರೇದು ಕಾಲಮ್ ರೋ ನಾರ್ಮಲಿ ಸೇಮ್ ಇರ್ತಾವ. ಸೇಮ್ ಇನ್ ದ ಸೆನ್ಸ್ ಫಿಕ್ಸ್ಡ್ ಇರ್ತಾವ. ಈಗ ಫಾರ್ ಎಕ್ಸಾಂಪಲ್ 5 rows ಇರ್ಬೋದು, 10 ಕಾಲಮ್ಸ್ ಇರ್ಬೋದು, ಬಟ್ ಆಲ್ 5 rows 10 ಕಾಲಮ್ಸ್ ಇರ್ತಾವ. ಸೊ ಆ ತರ. ಓಕೆ, ಸೊ ಇದಕ್ಕೇನಂತೀವಿ ನಾವು 2-dimensional ಅರೇ ಅಂತೀವಿ. ಓಕೆ, ಸೊ ಫಾರ್ ಟೈಮ್ ಬೀಯಿಂಗ್ 2-dimensional ಅರೇ ಬೇಡ, ಸಿಂಗಲ್ ಡೈಮೆನ್ಷನ್ ಅರೇ ಮೇಲೆನೆ. ಓಕೆ, ಸೊ
ದಿಸ್ ಇಸ್ ಸಿಂಪಲ್ ಟೆಕ್ನಿಕ್. ನಿನ್ನ ಅರೆ ಡಿಕ್ಲೇರ್ ಮಾಡಬೇಕು, ಅರೆ ಯಾವ ಥರ ರೀಡ್ ಮಾಡಬೇಕು, ಓಕೆ, ಅರೇನ ಯಾವ ಥರ ಡಿಸ್ಪ್ಲೇ ಮಾಡಬೇಕು. ಓಕೆ, ಸೊ ಇದನ್ನ ತಗೊಂಡು ನೀ ಏನು ಟ್ರೈ ಮಾಡು ಅಂತಂದ್ರೆ ಒಂದು ಸಿಂಪಲ್ ಎಕ್ಸಾಂಪಲ್ ಟ್ರೈ ಮಾಡು. ಕ್ಲಾಸ್ ಆದಮೇಲೆ ಯೂಸರಿಂದ 10 ನಂಬರ್ಸ್ ತಗೋಬೇಕು, ರ್ಯಾಂಡಮ್ ನಂಬರ್ಸ್. ಓಕೆ, ತಗೊಂಡು ಅದ್ರ ಒಳಗಡೆ ಏನಪ್ಪಾ ಅಂತಂದ್ರೆ ನಂಬರ್ ಆಫ್ ಈವನ್ ನಂಬರ್ಸ್ ಎಷ್ಟವ, ನಂಬರ್ ಆಫ್ ಆಡ್ ನಂಬರ್ಸ್ ಎಷ್ಟವ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಈಗ 10 ನಂಬರ್ಸ್ ನ ರ್ಯಾಂಡಮ್ಲಿ ಕೊಡ್ತೀನಿ. ಅದ್ರೊಳಗೆ 5 ಈವನ್ ನಂಬರ್ಸ್ ಇರ್ಬೋದು, 4 ಆಡ್ ನಂಬರ್ಸ್ ಇರ್ಬೋದು. ಓಕೆ, ಸೊ ಅಥವಾ 5 ಆ ಥರ ಇರ್ಬೋದು, ಇಲ್ಲ 6 4 ಯಾವ ಥರ ಬೇಕಾದ್ರೂ ನಾ ಕೊಡ್ಬೋದು. ಸೊ ನಿಂದು ಪ್ರೋಗ್ರಾಮ್ ಏನು ಚೆಕ್ ಮಾಡಬೇಕು, ಆ ಗಿವನ್ ಎನ್ ನಂಬರ್ಸ್ ಒಳಗೆ ಓಕೆ ಎಷ್ಟು ಆಡವ ಎಷ್ಟು ಈವನ್ ಅವ ಪ್ರಿಂಟ್ ಮಾಡಬೇಕು. ಓಕೆ, ದಟ್ ಈಸ್ ಒನ್ ಥಿಂಗ್. ಸೆಕೆಂಡ್ ಪ್ರೋಗ್ರಾಮ್ ಏನಪ್ಪಾ ಅಂತಂದ್ರೆ ನೀನು ಎನ್ ನಂಬರ್ಸ್ನ ಇನ್ಪುಟ್ ತಗೊಂಡು ಆ ಇದ್ರೊಳಗಡೆ ಫಸ್ಟ್ ಲಾರ್ಜೆಸ್ಟ್, ಸೆಕೆಂಡ್ ಲಾರ್ಜೆಸ್ಟ್ ನಾ ರ್ಯಾಂಡಮ್ ಆಗಿ ಕೊಟ್ಟಿರ್ತೀನಿ. ಏನು ಸಾರ್ಟೆಡ್ ಆರ್ಡರ್ನಾಗೆ ಕೊಡ್ಬೇಕಂತೇನಿಲ್ಲ. ಓಕೆ, ರ್ಯಾಂಡಮ್ ನಂಬರ್ಸ್ ಕೊಟ್ಟಿರ್ತೀನಿ. ಫಸ್ಟ್ ಯಾವ್ದು ಲಾರ್ಜೆಸ್ಟ್ ನಂಬರ್ ಅದ, ಸೆಕೆಂಡ್ ಯಾವ್ದು ಲಾರ್ಜೆಸ್ಟ್ ನಂಬರ್ ಅದ ಫೈಂಡ್ ಔಟ್ ಮಾಡಬೇಕು. ಓಕೆ, ದಿಸ್ ಈಸ್ ಯುವರ್ ಸೆಕೆಂಡ್ ಪ್ರೋಗ್ರಾಮ್. ಥರ್ಡ್ ಪ್ರೋಗ್ರಾಮ್ ಏನಪ್ಪಾ ಅಂತಂದ್ರೆ ಎನ್ ನಂಬರ್ ಇನ್ಪುಟ್ ತಗೊಂಡು, ಅಂದ್ರೆ ಈಗ 5 ನಂಬರ್ಸ್ ಕೊಡ್ಬೋದು, 10 ನಂಬರ್ಸು ಯಾವುದೇ ಕೊಡ್ಬೋದು ನಾವು. ಓಕೆ, ಆ ನಂಬರ್ಸ್ ತಗೊಂಡ್ಬಿಟ್ಟು ನೀನೇನ್ ಮಾಡ್ಬೇಕಂತಂದ್ರೆ ಅದ್ರೊಳಗಡೆ ಈ ಆ ನಂಬರ್ಸ್ ತಗೊಂಡು ಬೇಸಿಕಲಿ ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಪರ್ಟಿಕ್ಯುಲರ್ ನಂಬರ್ ಇನ್ಪುಟ್ ತಗೋಬೇಕು. ಫಾರ್ ಎಕ್ಸಾಂಪಲ್ ನಾನು 5 ನಂಬರ್ಸ್ ಕಲೆಕ್ಷನ್ ಕೊಡ್ತೀನಿ, ಅರೆ ಕೊಡ್ತೀನಿ. ಓಕೆ, ಆಮೇಲೆ ಏನಂತಂದ್ರೆ ನೀನು ಯಾವ ನಂಬರ್ ಅದ್ರಾಗ ಸರ್ಚ್ ಮಾಡಬೇಕು ಅದು ಇನ್ಪುಟ್ ತಗೋಬೇಕು. ಓಕೆ, ಆಮೇಲೆ ಆ ನಂಬರ್ ಇನ್ಪುಟ್ ಕೊಟ್ಟ ನಂಬರ್ ಆ ಕಲೆಕ್ಷನ್ನಾಗ ಅದನ್ನ ಎಲ್ಲ ಚೆಕ್ ಮಾಡಬೇಕು. ಈ ಫಾರ್ ಎಕ್ಸಾಂಪಲ್ ನಾನು 1 5 6 7 9 ಈಸ್ ಮೈ ಅರೆ. ಓಕೆ, ನಾ 9 ಫೈಂಡ್ ಔಟ್ ಮಾಡಪ್ಪ ಇದ್ರಾಗ ಅಂತ ಕೊಟ್ರೆ ಓಕೆ 9 ಅದನ್ನ ಇಲ್ಲ, ಪ್ರೆಸೆಂಟ್ ಅದನ್ನ ಇಲ್ಲ. ಇತ್ತು ಅಂತಂದ್ರೆ ಎಲ್ಲಿ ಪ್ರೆಸೆಂಟ್ ಅದ ಅದ್ರ ಇಂಡೆಕ್ಸ್ ವ್ಯಾಲ್ಯೂ ಪೊಸಿಷನ್ ತೋರಿಸ್ಬೇಕು. ಓಕೆ, ಮಲ್ಟಿಪಲ್ ಟೈಮ್ಸ್ ಇತ್ತು ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಿನಗೆ 3 ಟೈಮ್ಸು 4 ಟೈಮ್ಸು ಸೇಮ್ ನಂಬರ್ ರಿಪೀಟ್ ಆಗಿತ್ತು ಅಂತ ಇಟ್ಕೋ. ಓಕೆ, ಫಸ್ಟ್ ಪೊಸಿಷನ್ ತೋರಿಸು. ಓಕೆ, ಸೊ ಈ ಮೂರು ಪ್ರೋಗ್ರಾಮ್ ಮಾಡು ಅಂದ್ರೆ ಬೇಸಿಕಲಿ ನಿನಗೊಂದು ಅರೇದ್ದು ಒಂದು ಯಾವ ಥರ ರೀಡ್ ಮಾಡಬೇಕು ಮತ್ತು ಯಾವ ಥರ ಇಟ್ರೇಟ್ ಮಾಡಬೇಕು, ಯಾವ ಥರ ಡಿಸ್ಪ್ಲೇ ಮಾಡಬೇಕು ಗೊತ್ತಾಗ್ತದೆ. ಓಕೆ, ಗುಡ್ ದೆನ್.